ಟಿಕೆಟ್ ಬೇಕಂದ್ರೆ 3,700 ರೂಪಾಯಿ ಆಗಲ್ಲ, ಬೇಕೋ ಬೇಡವೋ? 294 ರೂಪಾಯಿ 294 ರೂಪಾಯಿ 294 ರೂಪಾಯಿ 294 ರೂಪಾಯಿ. ಏನೇ ಹೊಸ್ಪ ಅಂತ ಕಾಣುತ್ತೆ. ಯಾಕಪ್ಪ? ಇದು ನಮ್ಮ ಗುರು ಭೂಪತಿ ಏರಿಯಾ ಮರಿ. ಓ, ಇಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ನಮ್ ಗುರು ಪರ್ಮಿಷನ್ ತಗೊಂಡ್ಬೇಕು. ಅದ್ ನಿಂಗೆ ಗೊತ್ತಾ? ತಗೊಳ್ಳಿಲ್ಲ ಅಂದ್ರೆ ಇಟ್ಟಿದ್ದೇವೆ. ನನ್ನ ಮಕ್ಕಳ ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ಬೇಕಾ? ಏನ್ ಇವ್ರ ಭೂಪತಿ ಥಿಯೇಟರ್ ಓನರು ಎತ್ತನಿನ್. ಅಯ್ಯೋ ತಾಯಮ್ಮ, ಎಲ್ಲೇ ಅವನು? ಯಾರಣ್ಣ? ಅವನೇ. ಅವನು ಯಾವನ ಅಮರನಾಥ ಅಂತ ಅವನಂತಲ್ಲ. ಅವನಿಗೂ ನಿನಗೂ ತುಂಬಾ ನ್ಯಾಸ್ತ ಅಂತೆ. ಮೀನ್ ಸಾರ್ ಮಾಡಿದ್ದೀನಿ, ಬಿಸಿ ಬಿಸಿ ಹಿಟ್ಟು ಮಾಡಿದ್ದೀನಿ, ಎಡಿಕಾಯಿ ಸಾರ್ ಮಾಡಿದ್ದೀನಿ. ಬಾಣ್ಣ ಉಣ್ಣಿ ಬಂತೆ. ಏ ಕಮಲಿ, ಹಣ್ಣಿಂಗ್ ಎಲೆ ಹಾಕೆ. ಏನೇ ಕಮಲೆ, ಕೆನ್ನೆ ಗಿನ್ನೆ ಎಲ್ಲ ಊದ್ಕೊಂಡು ಒಳ್ಳೆ ಟಮಾಟ ಹಣ್ಣು ಆದಂಗ ಆಗ್ಬಿಟ್ಟಿದೆಯಲ್ಲೇ. ಹೇಳೋದು ಅಂತ ಬಿಟ್ಟಿದ್ದೀನಿ. ಬೇರೆ ಯಾರಾದ್ರೂ ಉಗ್ದಿದ್ರೆ ನಮ್ ಗುರು ಚಮಡ ಸುಲ್ತಿದ್ರು. ಹೆಣ್ಣು ಹುಡುಗಿ ನೀನು ಉಗಿದ್ರು ಚಂದ. ನಮ್ ಗುರುಗೊಂಥರ ಹಿತಾನೇ. ಈ ನನ್ನ ಮಗನೇನೋ ಅಮರನಾಥ್. ಏನಲ್ಲೇ ನನ್ ತವಾನೆ ನಿನ್ ಕೈ ವರ್ಷೆ ತೋರಿಸ್ತೀಯ? ನನ್ನ ಹಿಸ್ಟ್ರಿ ನಿನಗಿನ್ನೂ ಗೊತ್ತಿಲ್ಲ. ನನ್ನ ಏರಿಯಾಗೆ ನುಗ್ಗಿ ಟಿಕೆಟ್ ಮಾರಿದ್ದು ಅಲ್ದೆ ನನ್ ಸಿಸ್ಟರ್ನೇ ಹೊಡಿತೀಯನೋ? ಮರವಾದಿಯ ಕಾಲಿಡ್ಕತೀಯ ಇಲ್ಲ ಕತ್ ಮುರಿಲೋ? ಆ ಕಂತ್ರಿಗ್ ಸರಿಯಾಗಿ ಬುದ್ಧಿ ಕಲಿಸ್ತೇಣ. ಇನ್ನಿ ದಿಕ್ಕಿಗೆ ತಲೆ ಹಾಕಲ್ಲ ಬಿಡು. ಹಸಿವು, ಬಡತನ, ನಿರುದ್ಯೋಗ, ಸೀಟಿಗೆ ಲಂಚ, ಓಟಿಗೆ ಲಂಚ, ರಿಸಲ್ಟ್ಗೆ ಲಂಚ, ಕೆಲಸಕ್ಕೆ ಲಂಚ. ಲಂಚ ಇಲ್ಲದೆ ಯಾವುದು ನಡೀತಿಲ್ಲ. ಕರೆಕ್ಟ್. ನೀನು ಲಂಚ ತಗೊಂಡಿದ್ದಕ್ಕೆ ತಾನೇ ರೂಲಿಂಗ್ ಪಾರ್ಟಿ ನೀನ್ ದಬ್ಬಿದ್ದು. ಸುಳ್ಳು ಸುಳ್ಳು ಕಣ್ರಪ್ಪ, ನಂಬೇಡಿ. ಅವರು ಮಾಡ್ತಿದ್ದ ಅನ್ಯಾಯವನ್ನ ಖಂಡಿಸ್ತೆ ಅಂತ ನನ್ನನ್ನು ಹೊರಗಾಕಿದ್ದಾರೆ. ಶಂಕರಪ್ಪ, ಶಂಕರಪ್ಪ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ಅವರು ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ತಾಳ್ಮೆ ಇಟ್ಟು ಕೇಳಿ. ಹೇಳಲ್ಲ. ನಿನಗೆ ಇಷ್ಟ ಇಲ್ದಾರೆ ಹೋಗಪ್ಪ. ಹೋಗಲ್ಲ. ಹೋಗ್ತಾ ಇಲ್ವೋ? ಚಪ್ಪಲಿ ಎಸಿತಿದ್ದೀರನೋ? ಬಂದ್ರ ನನ್ನ ಮಕ್ಕಳು ಅದ್ ಯಾರು ಬರ್ತೀರ ನೋಡೇ ಬಿಡ್ತೀನಿ ಇವತ್ತು. ಇವರೆಲ್ಲ ನಮ್ಮ ರಾಜಕೀಯ ಶತ್ರುಗಳು, ಹಣ ಕೊಟ್ಟು ಕಳಿಸಿರೋ ಕೂಲಿಗಳು, ಗಲಾಟೆ ಮಾಡೋಕೆ ಅಂತ ಬಂದಿರೋರು. ಈಗ ನೀವು ಮಾತಾಡಿ ಸರ್. ಅದ್ಯಾವ ನನ್ನ ಮಗ ಬರ್ತಾನೆ, ನಾನು ನೋಡ್ತೀನಿ. ಮಾತಾಡಿ ಸರ್. ನಮ್ಮ ನಾಡಿಗೆ ಬೇಕಾಗಿರೋದು ಇಂಥ ಯುವಕರು, ಬಿಸಿ ರಕ್ತದ ಹೊಸ ತರುಣರು, ಅನ್ಯಾಯ ಎದುರಿಸೋ ಗಂಡದೇ ಇರೋರು. ಎಂಥ ಚೂಟಿ ಹುಡುಗ, ಪಾದರಸ. ಅಷ್ಟೊಂದು ಗಲಾಟೆ ಮಾಡ್ತಿದ್ ಜನನ ಅದ್ ಯಾಕೆ ಕಂಟ್ರೋಲಿಗೆ ತಂದು ಬಿಟ್ಟ? ಸಾವುಕಾರ್ರೆ, ಅಂತ ಹುಡುಗರು ನಮ್ ಪಾರ್ಟಿಲಿ ಇರ್ಬೇಕು. ನಮಸ್ಕಾರ. ಓ ನಮಸ್ಕಾರ ಅಮರ್. ಬಾ ಬಾ ಬಾ. ಇವರು ನಮ್ಮ ಬಡವರ ಪಕ್ಷದ ಕಾರ್ಯದರ್ಶಿ ವಿಕ್ಟರ್ ಜೈರಾಜ್. ನಮಸ್ಕಾರ ಸರ್. ನಮಸ್ಕಾರ. ಇವರು ಖಜಾಂಚಿ ಸುಂದರಮೂರ್ತಿ. ನಮಸ್ಕಾರ. ಇವರೆಲ್ಲ ನಮ್ಮವ್ರೆ. ನಮ್ ಸಾವುಕಾರರು ಇಷ್ಟೊತ್ತು ನಿನ್ನ ವಿಷಯನೇ ಹೇಳ್ತಾ ಇದ್ರು. ಈ ಹುಡುಗ BA ಓದಿ ಊಟಕ್ಕೋಸ್ಕರ ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ನಲ್ಲಿ ಟಿಕೆಟ್ ಮಾಡ್ತಿದ್ದಾನೆ ಅಂತಂದ್ರೆ ನಮ್ಮ ದೇಶದಲ್ಲಿ ವಿದ್ಯಾವಂತರಿಗೆ ಏನು ಬೆಲೆ ಇದೆ ಅಂತ ತಿಳ್ಕೊಳ್ಳಿ. ಅಮರ್, ನಿನಗೆ ಕೆಲಸ ಕೊಡೋಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನೀನು ನನ್ನ ಶಿಷ್ಯನಾಗಿ ರಾಜಕೀಯಕ್ಕೆ ತುಮುಕು, ನಾನು ನಿನ್ನನ್ನು ಮುಂದಕ್ಕೆ ತರ್ತೀನಿ. ನನಗೆ ರಾಜಕೀಯ ಬಿಡಿ ಸರ್. ದುಡಿಯೋಕೇನಾದ್ರೂ ಕೆಲಸ ಕೊಡಿ ಸಾಕು. ಇದು ಬಡವರ ಪಕ್ಷ ಅಪ್ಪ. ದೀನರ ಉದ್ಧಾರನೇ ನಮ್ಮ ಪಾರ್ಟಿಯ ಉದ್ದೇಶ. ಸಾವುಕಾರ್ರೆ, ಪಾರ್ಟಿ ಇಸ್ ದ ಮ್ಯಾಡ್ನೆಸ್ ಆಫ್ ಮೆನಿ ಫಾರ್ ದ ಗೇನ್ ಆಫ್ ಯು ಅಂತ ಒಬ್ಬ ಮಹನೀಯ ಹೇಳಿದ್ದಾನೆ. ನನಗ್ ಬೇಕಾಗಿರೋದು ಊಟಕ್ಕೊಂದು ದಾರಿ, ದುಡಿಯೋಕ್ಕೊಂದು ಅವಕಾಶ ಅಷ್ಟೇ. ಓಹ್ ಸರಿ, ನಿನ್ನಿಷ್ಟ. ಆಡಳಿತ ಪಕ್ಷದಿಂದ ನಾನು ಹೊರಗೆ ಬಂದಿದ್ರು ನನ್ನ ಇನ್ಫ್ಲೂಯೆನ್ಸ್ ಇನ್ನೂ ಕಮ್ಮಿ ಆಗಿಲ್ಲ. ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ತುಂಬಾ ಸಂತೋಷ ಸರ್, ನಾನು ಬರ್ತೀನಿ.
ಅಪೋಸಿಷನ್ ಪಾರ್ಟಿ ಎನ್ನುವುದು ಒಂದು ಬೂತ್ ಕನ್ನಡಿ ಇದ್ದ ಹಾಗೆ. ರೂಲಿಂಗ್ ಪಾರ್ಟಿಯವರು ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನು ದೊಡ್ಡದಾಗಿ ಎತ್ತು ತೋರಿಸೋದೇ ಅದರ ಡ್ಯೂಟಿ. ನನಗೆ ತತ್ವ ಅರ್ಥವಾಗ್ಲಿಲ್ಲ. ಪಾಲಿಟಿಕ್ಸ್ ಅನ್ನೋದೇ ಹಾಗೆ. ಸಾವುಕಾರ್ರೆ, ಪೊಲೀಸ್ ಜೀಪ್ ಬರ್ತಾ ಇದೆ. ಅರೆಸ್ಟ್ ಮಾಡಕ್ ಬಂದಿರ್ಬೇಕು. ಮಾಡ್ಲಿ ಬಿಡಿ, ಅದು ಒಂಥರ ಪಬ್ಲಿಸಿಟಿನೇ. ಓ ಅಮರ್, ನೀನೇನೆಯ? ಬಾಬಾ ಬಾಬಾ. ಆಹಾ, ನಿನ್ನ ಈ ಡ್ರೆಸ್ ನಲ್ಲಿ ನೋಡ್ತಿದ್ರೆ ಅದೇನು ಸಂತೋಷವಾಗುತ್ತೋ. ಇದೆಲ್ಲ ನೀವು ಹಾಕಿದ ಭಿಕ್ಷೆ ಸಾವುಕಾರ್ರೆ. ನನ್ನ ಪಾಲಕ್ ನೀವೇ ದೇವರು. ನೋ ನೋ ನೋ, ನನ್ನನ್ನು ದೇವ್ರು ಮಾಡ್ಬೇಡಪ್ಪ. ಯು ಆರ್ ಜಸ್ಟ್ ಲೈಕ್ ಮೈ ಸನ್. ಸಾವುಕಾರ್ರೆ, ನೀವು ಮಾಡಿರೋ ಸಹಾಯ ನಾನು ಯಾವತ್ತೂ ಮರೆಯೋಲ್ಲ. ಹಾಗನ್ಬೇಡಪ್ಪ. ಮರಿಬೇಕಾದ ಕಾಲ ಬಂದಾಗ ಮರಿಲೇಬೇಕಾಗುತ್ತೆ. ಸರ್, ಹೌದಪ್ಪ, ನಾನು ಅಪೋಸಿಷನ್ ಪಾರ್ಟಿ ಲೀಡ್ರು, ನೀನು ಸರ್ಕಾರಿ ನೌಕರ. ನಾಳೆ ಮಿನಿಸ್ಟರ್ ನನ್ನನ್ನು ಅರೆಸ್ಟ್ ಮಾಡು ಅಂದ್ರೆ ಆಗಲ್ಲ ಅಂತೀಯೇನು? ದಯವಿಟ್ಟು ಅಂತ ಪರಿಸ್ಥಿತಿ ಬರೋ ಹಾಗೆ ಮಾಡಬೇಡಿ. ಓ ಪರವಾಗಿಲ್ಲಯ್ಯ. ಕಾಕಿ ಬಟ್ಟೆ ಹಾಕಿದ ತಕ್ಷಣ ಮುಸುಕ್ನಲ್ಲೇ ಕೂತ್ಬಿಟ್ಟ. ಓದ್ರಿ ಈ ಬೋರ್ಡ್ನ. ಲೇಡೀಸ್ ಟಾಯ್ಲೆಟ್. ಲೇಡೀಸ್ ಟಾಯ್ಲೆಟ್. ಯಾಕೆ ಒಳಗ್ ಬಂದ್ರಿ? ಮೇಡಮ್, ಇದ್ರೊಳಗೆ ಒಬ್ಬ ಕಳ್ಳ ಹೋದ, ಅವನ್ನ ನಾನು ಫಾಲೋ ಮಾಡ್ಕೊಂಬಂತ. ಯಾರಿಗ್ರಿ ಹೇಳ್ತೀರಿ ಕಥೆನಾ? ಏ ಕಮಲಾ, ಹೋಗಿ ಮ್ಯಾನೇಜರ್ ಕರ್ಕೊಂಬ. ಆಶಾ, ನಮ್ಗೆ ಯಾಕೆ, ಬಾರೆ ಹೋಗೋಣ. ನೀ ಸುಮ್ನೆ ರೇ. ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏ ಮಿಸ್ಟರ್, ಎಷ್ಟು ದಿವಸದ ಕೆಲಸ ಮಾಡ್ತಾ ಇದ್ದೀರಿ? ಮೇಡಮ್, ನಾನೊಬ್ಬ ಪೊಲೀಸ್ ಆಫೀಸರ್. ಐ ಆಮ್ ಆನ್ ಡ್ಯೂಟಿ. ಅದೇ ನಾನು ಕೇಳ್ತಾ ಇರೋದು. ಈ ಯೂನಿಫಾರ್ಮ್ ಹಾಕೊಂಡು ಇಂಥ ಕೆಲಸ ಮಾಡಬಹುದಾ? ಓ ಮ್ಯಾನೇಜರ್, ಕಂಪ್ಲೇಂಟ್ ನಂದು. ಮ್ಯಾನೇಜರ್, ಇವರು ಲೇಡೀಸ್ ಟಾಯ್ಲೆಟ್ ನಲ್ಲಿ ಔತ್ಕೊಂಡಿದ್ರು. ಅವ್ರು ಪೊಲೀಸ್ ಆಫೀಸರು. ಯಾರು ನನಗೇನು? ಇವರಿಗಿಂತ ಸುಪೀರಿಯರ್ ಆಫೀಸರ್ಸ್ ಎಲ್ಲ ನನಗೆ ಗೊತ್ತು. ಅವ್ರಿಗೆ ಹೇಳಿ ಇವ್ರನ್ನ ಲಾಕಪ್ಗೆ ಹಾಕಿಸ್ತೀನಿ. ನೋಡೋದಕ್ಕೆ ಒಳ್ಳೆ ಶ್ರೀಮಂತರ ಮನೆ Yes. ಹುಡುಗಿ ತರ ಕಾಣಿಸ್ತೀರಾ. ಅದಕ್ಕೆ Yes. ನೋಡಿ, ನನ್ನ ಹೆಸರು ಅಮರ್ನಾಥ್, ಸಬ್ ಇನ್ಸ್ಪೆಕ್ಟರ್, ಕ್ರೈಮ್ ಬ್ರಾಂಚ್, ಎಚ್ ರೇಂಜ್. ಬಾಯ್ ಮ್ಯಾನೇಜರ್. ಏನ್ ಕಂಪ್ಲೇಂಟ್ ಬಂದ್ರು ನಾನೇ ತಂದ್ಕೊಡ್ತೀನಿ ಸರ್. ಮ್ಯಾನೇಜರ್ ಅಂತೆ ಮ್ಯಾನೇಜರ್. ಕಾಕಿ ಬಟ್ಟೆ ನೋಡಿದ್ರೆ ಸಾಕು ಹೆದರ್ಕೊಂಡು ಸಾಯ್ತಾರೆ. ಪ್ರತಾಪ್, ಪ್ರತಾಪ್. ಆಶಾ, ಈ ಅತ್ತೆ ಬಿಡ್ವೇನೆ? ಸದ್ಯಕ್ಕೆ ಬೇಡ. ಪ್ರತಾಪ್, ಅಣ್ಣ ಬರ್ಲಿಲ್ವೇನೋ? ನಿಮ್ಮ ಅಣ್ಣ ನಮ್ಮಪ್ಪ ಯಾವತ್ತಾದ್ರೂ ನನ್ನ ಜೊತೆ ಬಂದಿದಾರಾ? ಅವರು ಬಿಸಿ ಬಿಸ್ನೆಸ್ ಮ್ಯಾಗ್ನೆಟ್ ಐತೆ, ಊರ್ನೆಲ್ಲ ಇರ್ತಾರೆ. ನಿಮ್ ಮುದ್ದು ಮಗ ಇನ್ನೂ ಆಫೀಸಿಂದ ಬರ್ಲಿಲ್ವಾ? ಏನ್ ಮಾವನ್ ಮಗಳು ಇಷ್ಟು ದೂರ ಬಂದಿದ್ದು? ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಒಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ನೀನೊಬ್ಬನ್ನ ಅರೆಸ್ಟ್ ಮಾಡ್ಲೇಬೇಕು, ಲಾಕಪ್ ಹಾಕ್ಲೇಬೇಕು. ಅವನ ಹೆಸರು ಇನ್ಸ್ಪೆಕ್ಟರ್ ಅಮರ್ನಾಥ್, ಕ್ರೈಮ್ ಬ್ರಾಂಚ್, ಎಚ್ ರೇಂಜ್. ಐ ಆಮ್ ಕರೆಕ್ಟ್? ನಿನಗೆ ಗೊತ್ತು? ಆಶಾ, ನಾವು ಪೊಲೀಸ್ನವ್ರು. ನಿನಗಿಂತ ಮೊದ್ಲೇ ಅವ್ರು ನೀನ್ ವಿಚಾರನೆಲ್ಲ ವಿಚಾರಿಸ್ಕೊಂಡು ನೀನ್ ನನ್ನ ಹತ್ರ ಬಂದೇ ಬರ್ತೀಯ ಅಂತ ತಿಳ್ಕೊಂಡು ಅವ್ರು ನಿನಗಿಂತ ಮೊದ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀನ್ ಈಗೇನ್ ಮಾಡ್ತೀಯಾ? ಸುಮ್ನೆ ಇರ್ತೀನಿ. ಪನಿಷ್ಮೆಂಟ್ ಕೊಡಲ್ವಾ? ತಪ್ಪು ಮಾಡಿದವ್ರು ಮಾತ್ರ ಪನಿಷ್ ಮಾಡೋದು. ಅವ್ನು ಮಾಡಿ ತಪ್ಪಲ್ವಾ? ನೆವರ್. ಆಶಾ, ಡ್ಯೂಟಿ ಮೇಲಿರೋ ಪೊಲೀಸ್ನವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಅವ್ರಿಗೆ ಅಡ್ಡಿ ಮಾಡಿದ್ದು ನಿನ್ ತಪ್ಪು. ಎಷ್ಟೇ ಆದ್ರೂ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್. ಬಿಟ್ಕೊಡ್ತೀಯಾ? ನನಗೂ ಬುದ್ಧಿ ಇಲ್ಲ. ನಿನ್ನ ನೆಚ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಜಂಬಾ ಕೊಚ್ಕೊಂಡೆ. ಬರ್ತೀನಿ. ಆಶಾ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಮ್ಮ. ಏನು ಬೇಡ, ನನಗೆ ಕೋಪ ಬಂದಿದೆ. ದಯ್ಯಂ ತತ್ತ ತಯ್ಯಂ ತಾಹ ತತ್ತೈತಾಹ ದಿತ್ತೈತಾಹ ತತ್ತೈತಾಹ ದಿತ್ತೈತಾಹ ತತ್ತ. ಯಾರಪ್ಪ ನೀವು? ಈ ಲೈಲಾಗಳನ್ನ ಹುಡುಕೊಂಡ್ ಬಂದಿರೋ ಮಜ್ನುಗಳು. ಅಯ್ಯ, ಇದು ನಾಟ್ಯ ಶಾಲೆ. ಹೆಣ್ಣು ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ. ದಯವಿಟ್ಟು ತೊಂದರೆ ಮಾಡದೆ ಹೊರಟಾಗ್ತೀರಾ? ನರ್ತನಾಚಾರ್ಯ, ನೀನ್ ಹಳೆ ತಕ್ಕತ್ತೆ ಯಾವನ್ಗೋಬೇಕು? ಇದೆಲ್ಲ ಗಂಟು ಮುಟ್ಟೆ ಕಟ್ಟು ಒಳಗಿಟ್ಟು ಇಲ್ಲಿ ಕೂತ್ಕೊಂಡು ನೋಡು. ನಾವು ಲೇಟೆಸ್ಟ್ ಡಿಸ್ಕೋ ಮಾಡ್ತೀವಿ. ಒಳ್ಳೆ ಮಾತಲ್ಲಿ ಹೋಗ್ತಿರೋ ಇಲ್ವಾ? ಹೆಚ್ಚಾರು ಮಾತಾಡಿದ್ರೆ ಕಚಕ್ ಅನ್ನಿಸ್ಬಿಡ್ತೀನಿ. ಟೇಪ್ ಆನ್ ಮಾಡು. ಹಲೋ, ಪೊಲೀಸ್ ಸ್ಟೇಷನ್.
ಭೈರವಿ ನಾಟ್ಯ ಶಾಲೆಯಿಂದ ಮಾತಾಡ್ತಾ ಇರೋದು. ಇಲ್ಲಿ ಗುಂಡಾಸುಗಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಪ್ಲೀಸ್ ಬೇಗ ಬನ್ನಿ. ಜಯನಗರ್ 4th ಬ್ಲಾಕ್. ಇವತ್ತು ನೀನು ಬಿಡಲ್ಲ. ರಾಸ್ಕಲ್, ಇಡಿಯಟ್. ಹೇಳ್ಕೊಳಗವಿನ ಹಾಕೊಳ್ಳಕ್ಕೆ. ಐ ಆಮ್ ಸಾರಿ ಮೇಡಮ್, ವಿಧಿ ಇಲ್ಲದೆ ಈ ಟಾಯ್ಲೆಟ್ಗೆ ಬರ್ಬೇಕಾಯ್ತು. ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ನನ್ನ ಹೆಸರು ಅಮರ್ನಾಥ್, ಇನ್ಸ್ಪೆಕ್ಟರ್, ಕ್ರೈಮ್ ಬ್ರಾಂಚ್, ಮನೆಕಾಡ್ ರೋಡ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಮನೆಯಲ್ಲಿ ನೋ ಫಾದರ್, ನೋ ಮದರ್. ಅಂಡ್ ಆಲ್ಸೋ ಎ ಬ್ಯಾಚುಲರ್. ಅದ್ ಸರಿ, ಅವತ್ ನೀವು ಅಷ್ಟೊಂದು ಹಾರ್ಟ್ ಆಗಿ ಮಾತಾಡ್ತಿದ್ರಿ, ಇವತ್ತು ಇಷ್ಟು ಕೂಲ್ ಆಗಿದ್ದೀರಲ್ಲ? ಐ ಆಮ್ ಸೋ ಸಾರಿ. ಸಾರಿ, ವೆರಿ ಸಾರಿ. ನೋಡಿ, ಮತ್ತೆ ಇಂಥ ಜಾಗದಲ್ಲೇ ಭೇಟಿ ಮಾಡೋ ಅವಕಾಶ ನನಗೆ ಮಾಡ್ಕೊಡ್ಬೇಡಿ. ಆಶಾ, ಡ್ಯಾನ್ಸ್ ಸ್ಕೂಲಲ್ಲೇನೋ ಗಲಾಟೆ ಆಯ್ತಂತೆ, ಡ್ರೈವರ್ ಹೇಳ್ದ? ಹೌದು ಡ್ಯಾಡಿ, 4 ಜನ ರೌಡಿಗಳು ಕೈನಲ್ಲಿ ಚಾಕು ಹಿಡ್ಕೊಂಡು ಬಂದು ಗಲಾಟೆ ಮಾಡಿದ್ರು. ಆಮೇಲೆ ನನ್ನ ಅಟ್ಟಿಸ್ಕೊಂಡ್ ಬಂದ್ರು. ಆಮೇಲೇನು, ನಾನು ಪೊಲೀಸಿಗೆ ಫೋನ್ ಮಾಡಿದೆ. ಇನ್ಸ್ಪೆಕ್ಟರ್ ಅಮರ್ ಒಳ್ಳೆ ಹೀರೋ ತರ ಬಂದು ಅವ್ರನ್ನ ಒದ್ದು ನನ್ ಸೇವ್ ಮಾಡಿದ್ರು. ಓ ಸತ್ಯ? ಡ್ಯಾಡಿ, ಅಮರ್ ಹೇಗಿದ್ದಾರೆ ಅಂತ? ವೆರಿ ಸ್ಮಾರ್ಟ್. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ವೆರಿ ಸ್ವೀಟ್. ಒಳ್ಳೆಯವರು ಒಳ್ಳೆಯವರು, ಕೆಟ್ಟವರು ಕೆಟ್ಟವರು. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಂಥವ್ರು ಬಹಳ ಅಪರೂಪ. ವೆರಿ ಯಂಗ್ ಡ್ಯಾಡಿ. ಗುಡ್. ಸೆಕ್ರೆಟರಿ, ನಮ್ಮ ಪ್ರೋಗ್ರಾಮ್ ಏನು? 5 ಗಂಟೆಗೆ ಪಾರ್ಟಿ ಮೀಟಿಂಗ್ ಇದೆ. 3ಕ್ಕೆ ಬರ್ತಿದ್ದಂಗೆ ಮೀಟಿಂಗಾ? ಪಾರ್ಟಿ ಮೀಟಿಂಗ್ ಅಮ್ಮ, ನಾನು ಇದ್ದೇ ಇರಬೇಕು. 4:50 ನಾನು ಬರ್ತೀನಮ್ಮ. ಸೆಕ್ರೆಟರಿ ಕಮ. ಡ್ಯಾಡಿ, ಡ್ಯಾಡಿ ಇವತ್ತು ಮನೆಗೆ ಅಮರ್ನ ಊಟ ಕರೆಯೋಣ ಅಂತಿದ್ದೀನಿ. ಊಟಕ್ಕ? ಯಾಕೆ? ಉಪಕಾರ ಮಾಡಿದವ್ರನ್ನ ಹಾಗೆ ಬಿಡಕ್ಕಾಗತ್ತೆ ಡ್ಯಾಡಿ? ಅದಕ್ಕೆ ಬೇಕಾದ್ರೆ ನಾನು ಐಜಿಗೆ ಫೋನ್ ಮಾಡಿ ಅವನ ವಿಷಯ ಅಪ್ರಿಶಿಯೇಟ್ ಮಾಡ್ತೀನಿ. ಸೆಕ್ರೆಟರಿ ಗೋಟದಕ್ಕ. ಎಸ್ ಸರ್. ಆಶಾ, ಊಟ ತಿಂಡಿಗೆ, ಮಾತು ಕತೆಗೆ ಲೆವೆಲ್ ಬೇಕಮ್ಮ, ಲೆವೆಲ್. ಮಾತಾಡೋಕ್ಕೆ ಲೆವೆಲ್, ತಿಂಡಿ ತಿನ್ನೋಕೆ ಅಂತಸ್ತು. ಇವರ ಪಾರ್ಟಿ ಬಡವರ ಪಕ್ಷ. ದೇಶ ಉದ್ಧಾರ ಆಗುತ್ತೆ. ಸ್ನೇಹಿತರೆ, ನಮ್ಮದು ಪ್ರಜಾಪ್ರಭುತ್ವ. ಪ್ರಜೆಗಳ ಪ್ರತಿನಿಧಿಗಳು ಸೇರಿ ಆಳೋ ದೇಶ. ನಾವು ಆಡಳಿತವನ್ನ ಕೈಗೆ ತೆಗೆದುಕೋಬೇಕು ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಓಟ್ ಗಿಟ್ಟಿಸ್ಬೇಕು. ಓಟ್ ಗಿಟ್ಟಿಸಬೇಕು ಅಂದ್ರೆ ಜನಗಳಲ್ಲಿ ವಿಶ್ವಾಸ ಸಂಪಾದನೆ ಮಾಡಬೇಕು. ಜನಗಳಲ್ಲಿ ವಿಶ್ವಾಸ ಸಂಪಾದನೆ ಮಾಡಬೇಕು ಅಂದ್ರೆ ಹೇಗೆ? ರೂಲಿಂಗ್ ಪಾರ್ಟಿ ಮೇಲೆ ಜನಕ್ಕೆ ನಂಬಿಕೆ ಹೋಗೋ ಹಾಗೆ ಮಾಡಬೇಕು. ಸರ್ಕಾರದ ಮೇಲೆ ಜನಕ್ಕೆ ಅವಿಶ್ವಾಸ ಹುಟ್ಟೋ ಹಾಗೆ ಮಾಡಬೇಕು. ಹೇಗೆ? ರಾಜ್ಯದಲ್ಲಿ ಎಲ್ಲ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅನ್ಯಾಯ, ಅಕ್ರಮಗಳು ಸಕ್ರಮವಾಗಿ ನಡೀತಾ ಬರಬೇಕು. ಜನ ಹೆದರಬೇಕು. ಪೊಲೀಸ್ನವ್ರಿಗೆ ದಿಗ್ಭ್ರಮೆ ಇಡಿಸುವಾಗ ಮಾಡಬೇಕು. ಆಗ ನೋಡ್ರಪ್ಪ, ಆಡಳಿತ ಪಕ್ಷನ ಬೈಬಹುದು, ಜನರಿಗೆ ಹೆದರಿಕೆ ಹುಟ್ಟಿಸಿ ನಾವು ಭರವಸೆ ಕೊಡಬಹುದು. ಚುನಾವಣೆ ಬಂದಾಗ ಅದೃಷ್ಟ ನೋಡಬಹುದು. ಅದ್ಭುತವಾದ ಯೋಜನೆ ನೋಡಿ ಸರ್. ಈಗ ಈ ಯೋಜನೆ ನಡಿಬೇಕು ಅನ್ನೋದಾದ್ರೆ ಹಣನ ನೀರ್ನಾಗ ಚೆಲ್ಲಬೇಕಾಗುತ್ತೆ. ಅದಕ್ಕೆ ನಾನು ನಮ್ಮ ಬಡವರ ಪಕ್ಷದ ಆಧಾರ ಸ್ತಂಭಗಳಾಗಿರೋ ಎಲ್ಲಾ ಶ್ರೀಮಂತರನ್ನು ಒಟ್ಟಿಗೆ ಸೇರಿಸಿ ಈ ಅರ್ಜೆಂಟ್ ಮೀಟಿಂಗ್ ಮಾಡಿದ್ವಿ. ನಾವೆಲ್ಲ 10 ಲಕ್ಷ ಹಾಕರು ಸಾಕ? ಸದ್ಯಕ್ಕೆ ಸಾಕು. ಇವತ್ತು ಲಕ್ಷ ಚೆಲ್ಲಿದ್ರೆ ನಾಳೆ ಸರ್ಕಾರ ನಮ್ಮ ಕೈಗೆ ಬಂದ ಮೇಲೆ ಕೋಟಿ ಕೋಟಿ ಸಂಪಾದನೆ ಮಾಡಬಹುದು. ಹಣದ ವಿಷಯ ಮುಗೀತು. ಈಗ ನಮಗೋಸ್ಕರ ಸರ್ಕಾರಕ್ಕೆ ತಿಳಿಯದ ಹಾಗೆ, ಜನಕ್ಕೆ ಸುಳಿವು ಗೊತ್ತಾಗದ ಹಾಗೆ ದೇಶದಲ್ಲಿ ಅರಾಜಕತ್ವ ಎಬ್ಬಿಸುವಂತ ಒಂದು ದೊಡ್ಡ ಗುಂಪು ನಮಗೆ ಬೇಕು. ಸಾವುಕಾರ್ರೆ, ಅನಿಲ್ ರಾಜ್ ಅಂತ ಒಬ್ಬ ಇದ್ದಾನೆ. ಅವನೆಷ್ಟು ಮರ್ಡರ್ ಮಾಡಿದಾನೋ, ಎಷ್ಟು ಲೂಟಿ ಮಾಡಿದಾನೋ ಲೆಕ್ಕ ಇಲ್ಲ. ಪೊಲೀಸ್ನವ್ರು ಎಷ್ಟೇ ಪಲ್ಟಿ ಹೊಡೆದ್ರು ಅವ್ನು ಹಿಡಿಯಕ್ ಆಗ್ತಾ ಇಲ್ಲ. ಅವನೊಂದು ದೊಡ್ಡ ಗುಂಪೇ ಇದೆ.
ಹಣ ಚೆಲ್ಲಿದ್ರೆ ಈ ಕೆಲಸ ಸುಲಭವಾಗಿ ಮಾಡ್ತಾನೆ. ಓಕೆ, ಬಟ್ ನನ್ನ ಕಂಡೀಷನ್ಸ್ ನಿನಗೆ ಗೊತ್ತಿರ್ಬೇಕಲ್ಲ. ಅಡ್ವಾನ್ಸ್? ನೋ ಅಡ್ವಾನ್ಸ್, ಒನ್ಸ್ ಫಾರ್ ಆಲ್ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್. ಓಕೆ. ಅನಿಲ್ ರಾಜ್, ಆದ್ರೆ ನನ್ನ ವಿಷಯ ಆಗ್ಲಿ ನಮ್ಮ ಪಾರ್ಟಿ ವಿಷಯ ಆಗ್ಲಿ ಯಾವುದೇ ಕಾರಣಕ್ಕೂ ಹೊರಗೆ ಬರ್ಕೊಡ್ದು. ಓಕೆ, ಡನ್. ಗೆಟ್ ಲಾಸ್ಟ್. ಕೊಲೆ, ಸುಲಿಗೆ, ದರೋಡೆ, ಈ ಅನ್ಯಾಯದ ಹಿಂದೆ ಆಡಳಿತ ಪಕ್ಷದ ಎಷ್ಟೋ ಜನರ ಕೈವಾಡ ಇದೆ. ಅದಕ್ಕೆ ಕಣ್ರಪ್ಪ ಅವ್ರು ಸುಮ್ಮನಿರೋದು. ಧೈರ್ಯ ಇದ್ರೆ ಈ ಸರ್ಕಾರ ನನ್ನನ್ನು ಬಂಧಿಸ್ಲಿ, ತಕ್ಕ ಶಿಕ್ಷೆ ಕೊಡ್ಲಿ, ಜೈಲಿಗೆ ತಳ್ಳಿ, ನಾನೆದುರಲ್ಲ, ಜನತೆನ ಬಡದೆಬ್ಬಿಸ್ತೀನಿ, ಈ ಸರ್ಕಾರನ ಉರುಳಿಸ್ತೀನಿ. ಬಂಧುಗಳೇ, ನಮ್ಮ ಬಡವರ ಪಕ್ಷಕ್ಕೆ ಅಧಿಕಾರದ ದಾಹ ಇಲ್ಲಪ್ಪ, ಕೀರ್ತಿಯ ಅಭಿಲಾಷೆ ಇಲ್ಲಪ್ಪ, ಸಂಪತ್ತಿನ ಆಶೆ ಇಲ್ಲಪ್ಪ. ಜನತೆಯ ಕಲ್ಯಾಣನೇ ನಮ್ಮ ಗುರಿ. ಎಲ್ಲಿ ನೋಡಿದ್ರು ಕೊಲೆ, ಸುಲಿಗೆ, ಲೂಟಿ ನಡೀತಾ ಇದೆ ರಾಜ್ಯದಲ್ಲಿ. ಆಫೀಸರ್ಸ್, ಇನ್ನು 24 ಗಂಟೆ ಒಳಗಾಗಿ ಪರಿಸ್ಥಿತಿನ ಹತೋಟಿಗೆ ತರಬೇಕು. ರಾಜ್ಯದಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಬೇಕು. ಅದು ಇವತ್ತೇ ದುಡಿಬೇಕು. ಆ ಪುಂಡರ್ನ ಕಂಡ್ ಕಡೆ ಕೊಂಡಿಟ್ ಕೊಲ್ಲಿ. ಶೂಟ್ ಅಟ್ ಸೈಟ್. ಯಾರು ನಿಮ್ ಗುಂಪಿನ ಲೀಡ್ರು? ಗೊತ್ತಿಲ್ಲ. ಗೊತ್ತಿಲ್ಲ? ಇಲ್ಲ. ಹೇಳು. ಹೇಳ್ತೀನಿ. ಅನಿಲ್ ರಾಜ್. ಅನಿಲ್ ರಾಜ್. ಓ, ಬಾ ಅಮರ್, ಬಾ ಬಾ ಬಾ. ಸಾವ್ಕಾರ್ರೆ, ನನ್ನ ಬಾ ಅಂತ ಫೋನ್ ಮಾಡಿದ್ರಂತಲ್ಲ, ಏನ್ ವಿಷಯ? ಅಮರ್, ಎಂಥ ಧೈರ್ಯಶಾಲಿನಯ್ಯ ನೀನು. ಆ ದೇಶದ್ರೋಹಿ ಗುಂಪಿನ ನಾಯಕ ಯಾರು ಅಂತ ಪತ್ತೆ ಮಾಡಿದ್ದನ್ನು ಕೇಳದೆ ಆನಂದಕ್ಕೆ ಕಣ್ಣೀರು ಬಂದ್ಬಿಡ್ತು. ನೀನು ನಮ್ಮ ಹುಡುಗ, ಇಷ್ಟು ಚುರುಕಾಗಿರೋದು ನಮಗೆಲ್ಲ ಹೆಮ್ಮೆ. ಅಂತ ದೊಡ್ಡ ಕೆಲಸನ ನನ್ನ ಮಗನೇ ಮಾಡಿದಷ್ಟು ಸಂತೋಷ ಕಣಪ್ಪ. ಸಾವ್ಕಾರ, ನನ್ನನ್ನು ಕರ್ಸಿದ ವಿಷಯ ಏನು ಅಂತ ಹೇಳ್ತೀರಾ? ಈ ರಾಜಕೀಯ ವ್ಯಕ್ತಿಗಳೇ ಹೀಗೆ, ವಿಷಯ ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ಬಿಡ್ತಾರೆ. ಅಮ್ಮ, ಅಘಾತಕ ವ್ಯಕ್ತಿ ಅನಿಲ್ ರಾಜ್ ಎಲ್ಲಿದ್ದಾನೆ ಅಂತ ನಿಮ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ, ಆದ್ರೆ ನನಗ್ ಗೊತ್ತು. ಯಾಕಪ್ಪ ಆಶ್ಚರ್ಯ? ನಾನು ರೂಲಿಂಗ್ ಪಾರ್ಟಿ ಲೀಡರ್ ಅಲ್ದೇ ಇರ್ಬೋದು, ಆದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇದೆಲ್ಲ. ನಿನಗೆ ಗೊತ್ತಿಲ್ಲ ಅಮರ್, ಈ ಅನಿಲ್ ರಾಜ್ ಹಿಂದೆ ಎಷ್ಟೋ ಜನ ಮಂತ್ರಿಗಳ ಕೈವಾಡಾನೇ ಇದೆ. ಇಂಪಾಸಿಬಲ್, ಇದನ್ನ ನಾನು ನಂಬಲ್ಲ. ಈ ಸೂಕ್ಷ್ಮ ನಿನಗೆ ಅರ್ಥ ಆಗೋದಿಲ್ಲ. ಇದು ರಾಜಕೀಯ ತಲೆ, ದಿವ್ಯ ದೃಷ್ಟಿ ಇರುತ್ತೆ. ಸರಿ ಹೇಳಿ ಸರ್, ಅನಿಲ್ ರಾಜ್ ಎಲ್ಲಿದ್ದಾನೆ ಅಂತ ಇದನ್ನ ನಾನು ಸುಪೀರಿಯರ್ ತಿಳಿಸಿ. ಅದೇ ಕೂಡ್ದು, ಆ ಹೆಸರು ಅವ್ರು ತಗೋಕೂಡ್ದು. ನೀನು ನನ್ನ ಮಗನ ಕಣಪ್ಪ, ಆ ಕೀರ್ತಿ ನಿಂದಾಗಬೇಕು. ಹಾಗೆ ಆಗೋ ಆಗಿದ್ರೆ ನಾನು ಹೇಳೋದು. ಸರ್, ನನ್ನ ಮೇಲೆ ನಿಮ್ಗೆ ಅದೆಷ್ಟು ಅಭಿಮಾನ ಸರ್. ಇದನ್ನೇ ಅಪ್ಪ ಜನ್ಮಾಂತರೇಯ ಅನ್ನೋದು. ಅವನು ತುಂಬಾ ಡೇಂಜರ್, ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಮೇಲಿಂದ ಕೆಳಗಿನ ತನಕ ಎಲ್ರೂ ಗೊತ್ತು. ಅದಕ್ಕೆ ಅವನು ನಿನ್ನೂ ಹಿಡ್ತಿಲ್ಲ. ಅಕಸ್ಮಾತ್ ನೀನೇನಾದ್ರೂ ಅವನ್ನ ಅರೆಸ್ಟ್ ಮಾಡಿದ್ರು 24 ಗಂಟೆಯಲ್ಲಿ ಹೊರಗೆ ಬಂದ್ಬಿಡ್ತಾನೆ. ದೇಶಕ್ಕೇನಾದ್ರೂ ಒಳ್ಳೇದು ಮಾಡಬೇಕು ಅಂತಿದ್ರೆ ನೀನ್ ಅವನ್ನ ಉಳಿಸ್ಬೇಡ. ಸರಿ, ಅವನು ಎಲ್ಲಿದ್ದಾನೆ ಅಂತ ಹೇಳಿ. ದಾದಿ ನೋಡಿ,
ನೋಡಿದ್ರಾ ನನ್ನ ಹೀರೋ ಫೋಟೋನ? ಡ್ಯಾಡಿ, ಐ ಅಪ್ರಿಶಿಯೇಟ್ ಹಿಸ್ ಕರೇಜ್ ಡ್ಯಾಡಿ. ಐ ಅಡೋರ್ ಹಿಮ್ ಡ್ಯಾಡಿ. ಓಕೆ, ಐ ಲೈಕ್ ಹಿಮ್ ಡ್ಯಾಡಿ. ಗುಡ್, ಐ ವಾಂಟ್ ಟು ಮೀಟ್ ಹಿಮ್ ಡ್ಯಾಡಿ. ನೋ ಅಬ್ಜೆಕ್ಷನ್. Oh daddy, I love him. I love him. I love him. ಆಶಾ, ಅವನಿಗೆ ನನ್ನ ಸೆಕ್ರೆಟರಿಗೆ ಬರೋ ಸಂಬಳ ಬರಲ್ಲ. ನಿಮ್ಮ ಸೆಕ್ರೆಟರಿ ಹೆಸರು ಪೇಪರ್ ನಲ್ಲಿ ಬರೋಲ್ಲ. ಹೆಸರು ಹೊಟ್ಟೆ ತುಂಬಸಲ್ಲ. ಹೊಟ್ಟೆ ತುಂಬೋದ್ರಿಂದ ಬದುಕು ಸಾರ್ಥಕ ಆಗಲ್ಲ. ಈ ಒಣ ಆದರ್ಶ ಸುಖ ಕೊಡಲ್ಲ. ಸುಖ ಉಪ್ಪರಿಗೆ ಮನೇಲಿಲ್ಲ. ನಿನಗೇನು ಅನುಭವ ಇಲ್ಲ, ತಿಳುವಳಿಕೆ ಇದೆ. ಆ ನಂಬಿಕೆ ನನಗಿಲ್ಲ. ನನಗ್ ನಷ್ಟ ಇಲ್ಲ. ಆಶಾ, ಡ್ಯಾಡಿ, ಕಡೆ ಮಾತು ಹೇಳ್ತಾ ಇದ್ದೀನಿ. ನಾನ್ ಮದ್ವೆ ಆದ್ರೆ ಅವ್ರನ್ನೇ ಆಗೋದು. ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಅಮರ್, ನಾನು ಎಲ್ಲೇ ಇರ್ಲಿ ನಿಮ್ಮದೇ ನೆನಪು. ನಿಮ್ಮನ್ನು ನೋಡೋ ಆತರ, ಮಾತಾಡೋಕ್ ಆತರ. ಪೇಪರ್ನಲ್ಲಿ ನಿಮ್ಮ ವಿಷಯ ಓದಿದಾಗ ನನಗಾದ ಸಂತೋಷನ ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ನೀವೇನಾದ್ರೂ ಎದುರಿಗಿದ್ದಿದ್ರೆ ತಪ್ಕೊಂಡು ಮತ್ ಕೊಟ್ಬಿಡ್ತಿದ್ದೆ. ನೀನಿನ ಭಾವನೆನ ಕಾಗದದಲ್ಲಿ ಬರೆದ್ಬಿಟ್ಟಿದ್ಯಾ ಆಶಾ, ಆದ್ರೆ ನಾನು ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ಆಶಾ, ನನಗೂ ಅದೇ ಆಸೆ. ರಿಯಲಿ? ಆಶಾ, ಐ ಲವ್ ಏನಯ್ಯ ನೀನು? ನಿನ್ನ ಮಗಳು ಬಂಗಾರದಂತ ಮೀನಿಗೆ ಗಾಳ ಹಾಕಿದ್ರೆ ಬೇಡ ಅಂತ ತಡೆಯುವುದಾ? ಇಂಥ ವಿವೇಕ ಉಂಟಾ? ಏನ್ ಸಾವುಕಾರ್ರೆ ನೀವು? ಆ ಇನ್ಸ್ಪೆಕ್ಟ್ರು ಬಂಗಾರದ ಮೀನಾ? ನಿನ್ನೆ ತನಕ ಇನ್ಸ್ಪೆಕ್ಟ್ರು, ಇವತ್ತು ಅಸಿಸ್ಟೆಂಟ್ ಕಮಿಷನರು, ನಾಳೆ ನಂಗೇನಾದ್ರೂ 10 ಜನ ಹೆಣ್ಮಕ್ಳು ಇದ್ದಿದ್ರೆ ಎಲ್ರನ್ನೂ ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ದೆ. ನಮ್ಮ ರಾಜಕೀಯ ಚದುರಂಗಕ್ಕೆ ಅಮರ್ನಾಥ್ನಂತ ವ್ಯಕ್ತಿಗಳು ಬೇಕೇ ಬೇಕು. ತಮ್ಮಂದಿಂದ ಅವನನ್ನು ಕಟ್ಟಾಕಿದ್ರಂತೂ ಸಲೀಸು ಲಾಭ ಬರುತ್ತೆ ಅನ್ನೋ ಆಗಿದ್ರೆ ಕಣ್ಣು ಮುಚ್ಚಿಕೊಂಡು ಕೊಚ್ಚೆಗಾದ್ರೂ ಕಾಲಿಡಬೇಕು, ಮೂಗು ಮುಚ್ಚಿಕೊಂಡು ತಿಪ್ಪೆಗಾದ್ರೂ ಕೈ ಹಾಕ್ಲೇಬೇಕು. ಊದ್ಸ್ಬಿಡು ವಾಲ್ಗ. ಡಾಕ್ಟರ್, ವಾಟ್ ಹ್ಯಾಪನ್? ಆಶಾಗ್ ಹುಷಾರಿಲ್ಲ? No, no, no. She's all right. Nothing to worry. There is happiness for you. ನೀವು ತಂದೆ ಆಗ್ತೀರಿ. Is it? Yes. Oh, thank you, doctor. Thank you. ಮಗುನು ಅಮ್ಮನು ಇಬ್ಬರನ್ನ ಎತ್ಕೊಂಡಿದ್ದೀನಲ್ಲ. ಆಶಾ, I'm so happy today. I'm so happy. ಮಾವ, ನಾಳೆ ಡ್ಯೂಟಿ ಮೇಲೆ ಬಾಂಬೆ ಹೋಗ್ತಾ ಇದ್ದೀನಿ. ಇವಳೇನೋ ಅಪ್ಪನ ಜೊತೆಲೇ ಇರಬೇಕು ಅಂತ ಆಸೆ ಪಟ್ಲು. ಬಸ್ರಿ ಬೈಕ್ ಯಾಕೆ ಬೇಡ ಅನ್ಲಿ ಅಂತ ಕರ್ಕೊಂಬಂದೆ ಅಷ್ಟೇ. ನಾಳೆ ಯಾವ ಫ್ಲೈಟ್ ಹೋಗ್ತಾ ಇದ್ದೀನಿ? ನಾಳೆ ಮಾರ್ನಿಂಗ್ ಫಸ್ಟ್ ಫ್ಲೈಟ್ ಹೋಗ್ತಾ ಇದ್ದೀನಿ. ನಾನು ಅದೇ ಫ್ಲೈಟ್ ಬಾಂಬೆಗೆ ಬರ್ತಾ ಇದ್ದೀನಿ. ಆಶಾ, ಕೆಲಸ ಮುಗಿದ ತಕ್ಷಣ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಕ್ಯಾಚ್. ಡ್ಯಾಡಿ, ಡ್ಯಾಡಿ ಏನಾಯ್ತು ಡ್ಯಾಡಿ? ಏನಾಯ್ತು ಮಾವ? ಚೆಸ್ಟ್ ಪೇನಾ? ಮೊದಲು ಡಾಕ್ಟರ್ ಹತ್ರ ತೋರಿಸಿ ನಡಿ. ಹೋಗೋಣ ಬನ್ನಿ. ಡೋಂಟ್ ವರಿ. ನೋಡಿ, ನಿಮ್ ಟ್ರಿಪ್ ಕ್ಯಾನ್ಸಲ್ ಮಾಡಿ ಮುಂಚೆ ಡಾಕ್ಟರ್ ಹತ್ರ ತೋರಿಸಿ ನಡೀರಿ. ಅಮರ್, ನನ್ಗೊಂದು ಫೇವರ್ ಮಾಡ್ತೀಯಾ? ಹೇಳಿ ಮಾವ. ಫಾರಿನ್ ಕೊಲಾಬ್ರೇಷನ್ ಅಲ್ಲಿ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳು ಇದರಲ್ಲಿದೆ. ಇದನ್ನು ಭದ್ರವಾಗಿ ನನ್ನ ಫ್ರೆಂಡಿಗೆ ತಲುಪಿಸ್ಬಿಡ್ತೀಯಾ? ಓಕೆ. ತಗೋ. ಯಾರಿಗೆ? ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಅವ್ರು ಏರ್ಪೋರ್ಟ್ ನಲ್ಲಿ ಬಂದು ಕಲೆಕ್ಟ್ ಮಾಡ್ಕೊತಾರೆ. ಅವರ ಹೆಸರು ರಿಚರ್ಡ್ ಲೂಯಿಸ್ ಅಂತ. ನೀವು ಹೋಗಿ ಡಾಕ್ಟರ್ ಹತ್ರ ತೋರಿಸ. Attention please. Mr. Amarnath, passenger from Bangalore, is requested to contact inquiry counter. Thank you. Yes, I am Amarnath. What is the message? He is waiting for you, sir. Excuse me. आप इंस्पेक्टर अमरनाथ साहब. Glad to meet you. I am Inspector Lakshman.
बॉम्बे क्राइम ब्रांच आपको ले जाने के लिए आया। चलिए। Mr. Amarnath, I'm Richard Lloyd. Hello. I had a phone call from Mr. Sitaram. He has sent a briefcase for you. Thank you. It's okay. Chalo. Good morning, officers. Good morning, sir. I am Satish Chaudhary. Please take your seats. Thank you, sir. The purpose I called you all here is this. ಇಂಟರ್ನ್ಯಾಷನಲ್ ಸ್ಮಗ್ಲರ್ ಒಬ್ಬ ಆಗಾಗ ನಮ್ಮ ದೇಶಕ್ಕೆ ಬಂದೋಗ್ತಿದ್ದಾನೆ ಅಂತ ಗೊತ್ತಾಯ್ತು. ಹಿ ಈಸ್ ವಾಂಟೆಡ್ ಬೈ 10 nations. ಆತನಿಗೆ ನಮ್ಮ ದೇಶದ ಎಲ್ಲಾ ಸ್ಟೇಟ್ಗಳಲ್ಲೂ ಕಾಂಟ್ಯಾಕ್ಟ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ನಿಮ್ಮ ರಾಜ್ಯಗಳಲ್ಲಿ ಆತನಿಗೆ ಯಾರ ಜೊತೆ ಸಂಬಂಧ ಇದೆ ಅಂತ ಕಂಡುಹಿಡಿಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದು. ಆನ್ ಕರೋ. ಓಕೆ ಸರ್. ಇವನ್ ಒರಿಜಿನಲ್ ನೇಮ್ ಕೊಯಾ ಕೊಯಾ ಅಟಾಚಿ ಅಂತ. ಇವನು ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರು ಬದಲಾಯಿಸ್ಕೊಳ್ತಾನೆ, ವೇಷನು ಬದಲಾಯಿಸ್ಕೊಳ್ತಾನೆ. ಇವನಿಂದ ನಮ್ಮ ದೇಶದ ಮಿಲಿಟರಿ ರಹಸ್ಯ ಲೀಕ್ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಇವನ್ ನಮ್ಮ ದೇಶದಲ್ಲೇ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದರಲ್ಲೂ ಇವನ್ ಕಾಂಟ್ಯಾಕ್ಟ್ ಸೌತ್ ನಲ್ಲೇ ಹೆಚ್ಚು ಅಂತ ನ್ಯೂಸ್ ಬಂದಿದೆ. ನಿಮ್ಮ ರಾಜ್ಯಗಳಲ್ಲಿ ಇವನೇನಾದ್ರೂ ಕಂಡ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಮಿಸ್ಟರ್ ಸೀತಾರಾಮ್. ಓ ಅಮರ್, ಸೀತಾರಾಮ್, ಹೆಂಗಸ್ರು ಇಟ್ಕೊಂಡು ವ್ಯಾಪಾರ ಮಾಡೋ ನೋಡಿದ್ದೀನಿ. ಹೆತ್ತು ತಾಯಿನ ಇಟ್ಕೊಂಡು ವ್ಯಾಪಾರ ಮಾಡೋ ನಿನ್ನಂತವ್ರನ್ನ ಇವತ್ತೇ ನಾನು ನೋಡಿದ್ದು. ಅಮರ್, ಶಡಪ್. ತಾಯಿ ದೇಶದ ರಹಸ್ಯಗಳನ್ನೆಲ್ಲ ಹಣಕ್ಕೋಸ್ಕರ ಪರಬಾರೆ ಮಾಡ್ತಿರೋ ನಿಮ್ಮಂತ ದೇಶದ್ರೋಹಿಗಳಿಗೆ ನನ್ನ ಹೆಸರು ಹೇಳಿ ಹೋಗಿದ್ದಾನಲ್ಲ ಸೀತಾರಾಮ್. ನೀನು ಮಾಡ್ತಿರೋ ಅನ್ಯಾಯಕ್ಕೆ, ದ್ರೋಹಕ್ಕೆ ಸ್ವಂತ ಅಳಿಯನ್ನ, ಅದು ಒಬ್ಬ ಪೊಲೀಸ್ ಆಫೀಸರ್ನ ಉಪಯೋಗಿಸ್ಕೊಳ್ಳೋ ಧೈರ್ಯ ಬಂತ ನಿನಗೆ? ಅಮರ್, ಸರ್, ಸರ್, ಇವನು ದೊಡ್ಡ ಮನುಷ್ಯ, ಸಭ್ಯ ಅಂತ ತಿಳ್ಕೊಂಡು ಇವನ್ ಜೊತೆ ಸಂಬಂಧ ಬೆಳೆಸ್ಬಿಟ್ಟೆ. ಇವನು ದೊಡ್ಡ ದ್ರೋಹಿ ಸರ್. ಇಂಥವ್ರು ನಿಮ್ ಪಾರ್ಟಿಲಿ ಇರಬಾರ್ದು. ಇವನು ನಮ್ ದೇಶಕ್ಕೆ ಕ್ಯಾನ್ಸರ್ ಇದ್ದಾಗೆ. ಶಾಂತಿ ಅಮರ್, ಶಾಂತಿ. ಇದಕ್ಕೆಲ್ಲ ಇಷ್ಟೊಂದು ಎಮೋಷನ್ ಆಗಬಾರ್ದು. ಇವನಿಗೂ ಒಬ್ಬ ಇಂಟರ್ನ್ಯಾಷನಲ್ ಸ್ಮಗ್ಲರ್ಗೂ ಸಂಬಂಧ ಇದೆ. ಅದಕ್ಕೆ ಏನ್ ಮಾಡ್ತಿ ಈಗ? ಏನು ಮಾಡ್ತೀನ? ಇವನ್ನ ಪೊಲೀಸ್ ಸ್ಟೇಷನ್ ಒದ್ದು ಹೇಳ್ಕೊಂಡೋಗಿ ನಿಜ ಕಕ್ಕಿಸ್ತೇನೆ. ಇವನ್ ನಡೆಸ್ತಾ ಇರೋ ದ್ರೋಹಿಗಳು ವ್ಯೂಹನ ಬೆಚ್ಚಿ ಇವನ್ ನಿಜ ಸ್ವರೂಪ ಏನಂತ ಪ್ರಪಂಚಕ್ಕೆ ತೋರಿಸ್ತೇನೆ. ಅಮ್ಮ, ನೀನ್ ಮಹಾಭಾರತ ಓದಿದ್ದಿ ತಾನೆ? ಸರ್, ಅದರಲ್ಲಿ ಅಭಿಮನ್ಯು ಹೀಗೆ ನಿನ್ನ ಹಾಗೆ ಬಿಸಿಲತ್ತದ ಯುವಕ ಯುದ್ಧವಾದರೆ ಶಿವನ ಹಣೆ ಮೇಲೆ ಬೆವರು ಬರಿಸ್ತೀನಿ ಅಂತ ಬಡಾಯಿ ಕೊಚ್ಚಿಕೊಂಡು ಚಕ್ರವ್ಯೂಹಕ್ಕೆ ನುಗ್ಗದ. ಏನಾಯ್ತು ಕಡೆಗೆ? ನಿನಗಾಗಬಾರ್ದಪ್ಪ. ಕುತ್ಕೋ, ಸುಧಾರಿಸ್ಕೋ. ಅಷ್ಟು ತಾಳ್ಮೆ ನನಗಿಲ್ಲ ಸರ್. ಇವನ್ ಹೇಳ್ಕೊಂಡೋಗಿ ಒದ್ದು ಎನ್ಕ್ವೈರಿ ಮಾಡಿ ಜೈಲ್ಗೆ ಹಾಕ್ಸೋ ತನಕ ನನಗ್ ಸಮಾಧಾನ ಇಲ್ಲ. ಸೀತಾರಾಮ್, ಅಮರ್, ಆ ಕೆಲಸ ನಿನ್ನಿಂದ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾವ ಚಕ್ರ ವ್ಯೂಹವನ್ನು ನೀನು ಭೇದಿಸಬೇಕು ಅಂತ ಹಾರಾಡ್ತಿದೀಯೋ ಅದರಲ್ಲಿ, ಆ ವ್ಯೂಹದಲ್ಲಿ ನೀನು ಒಬ್ಬ. ಅದಕ್ಕೆ ನೋ, ಇಂಪಾಸಿಬಲ್. ನಥಿಂಗ್ ಇಸ್ ಇಂಪಾಸಿಬಲ್ ಟು ಸಾವ್ಕಾರ್ ಶಂಕರಪ್ಪ ಮಗು. ಈ ನಿಮ್ಮ ಮಾವ ನಮಗೋಸ್ಕರ ಕೆಲಸ ಮಾಡ್ತಿದ್ದ. ಇಂಥ 10 ಜನ ಶ್ರೀಮಂತರು ನಮ್ಮ ಪಾರ್ಟಿಗೋಸ್ಕರ ದುಡಿತಿದ್ದ. ಅವರ ಪೈಕಿ ನೀನು ನೋ. ನಿನಗೆ ತಿಳಿದ ಹಾಗೆ ನಮ್ಮ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದಿ, ಮಾಡ್ತಿದ್ದಿ. ನೋ, ಇದನ್ನ ನಂಬಲ್ಲ. ಕೂಕಂಡ ತಕ್ಷಣ ನಿಜ ಸುಳ್ಳಾಗುತ್ತೆ. ನಾನು ನಿನ್ನನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿದೆ. ಯಾಕೆ? ನನ್ನ ಉಪಯೋಗಕ್ಕೆ. ಅನಿಲ್ ರಾಜ್ ಇದ್ದ ಜಾಗವನ್ನು ನಿನಗೆ ತಿಳಿಸಿ ಅವನ್ನ ನಿನ್ನಿಂದ ಕೊಲ್ಲಿಸ್ದೆ. ಯಾಕೆ? ಅವನ್ನ ಮುಂದಿಟ್ಕೊಂಡು ವಿಧ್ವಂಸಕ ಕೆಲಸ ಮಾಡಿಸ್ತಿದ್ದಿದ್ದೆ ನಾವು. ಅವನು ಜೀವ ಸಹಿತ ಸಿಕ್ಕಿದ್ದಿದ್ರೆ ನಮ್ಮ ಬಂಡವಾಳ ಬಯಲಾಗಿ ಹೋಗ್ತಿತ್ತು. ಆಶಾನ ನಿನಗೆ ಕೊಟ್ಟು ಮದುವೆ ಮಾಡಿಸ್ದೆ. ಯಾಕೆ? ಇಂಥ ಕಷ್ಟವಾದ ಕೆಲಸಗಳು ಸುಲಭವಾಗಿ ಮುಗಿಲಿ. ನಿನ್ನ ನನ್ನ ಪಾಲಿಗೆ ದೇವರು, ನನ್ನ ಹಿತೈಷಿ ಅನ್ಕೊಂಡಿದ್ದೆ. ನೀವೆಲ್ಲ ಮನುಷ್ಯರ, ನಿಮಗೆಲ್ಲ ಮನಸ್ಸಾಕ್ಷಿ ಇರ್ತಿದ್ಯಾ? ನಾವು ಆಡ್ತಿರೋ ರಾಜಕೀಯ ಚದುರಂಗದ ಆಟದಲ್ಲಿ ದಯೆ, ನೀತಿ, ಪ್ರೀತಿ, ಮನಸ್ಸಾಕ್ಷಿ ಅನ್ನೋದಕ್ಕೆಲ್ಲ ಹಣನೇ ಇಲ್ಲ. ನಮಗೆ ಬೇಕಾಗಿರೋದು ಪದವಿ. ಪಿಶಾಚಿಗಳು. ನಾಳೆ ಈ ಫೋಟೋನ ನಾನು ಪೇಪರ್ ಕಳಿಸಿದ್ರೆ ನಿನ್ನೂ ಪಿಶಾಚಿ ಅಂತಾನೆ ಅಂತಾರೆ ಜನ.
ಅಮರ್ ಬೆಟ್ಟಿಗೆನ ನೀನ್ ಅಟ್ಯಾಚ್ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆಯೇ ಹೊರತು ನಿಂಗೆ ನಿಮ್ ಮಾವ ಕೊಟ್ಟಿದ್ದಕ್ಕೆ ಸಾಕ್ಷಿ ಏನಿದೆ? ದ್ರೋಹಿಂತ ಹೆಸರು ತಗೋತೀಯ, ಇರೋ ಕೆಲಸ ಕಳ್ಕೊತೀಯ, ಇಲ್ಲ ಮತ್ತೆ ಸಿನಿಮಾ ಟಿಕೆಟ್ ಮಾರಕ್ ಹೋಗ್ತೀಯ. ನಂಗೇನು ನಷ್ಟ ಇಲ್ಲ, ಸುಮ್ಮನೆ ಯಾಕೆ ಕಷ್ಟ ಪಡ್ತಿದ್ದೀಯ? ಅಭೇದ್ಯವಾದ ಚಕ್ರವ್ಯೂಹನ ನಾಶ ಮಾಡಕ್ ಹೋಗಿ ಕೆಟ್ಟ ಹೆಸರು ತಗೊಂಡ್ ಸಾಯ್ತೀಯೋ, ಇಲ್ಲ ನಮ್ಮ ಜೊತೆಲೆ ಒಬ್ಬನಾಗಿ ಆನಂದವಾಗಿ ಬದುಕ್ತೀಯೋ ಹೇಳು. 2 ಗಂಟೆ ಕಾಲ ಅವಕಾಶ ಕೊಟ್ಟಿದ್ದೀನಿ. ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕಳುಹಿಸುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ ಅಮರ್ನಾಥ್. ನಾನು ಸಾಯಲ್ಲ, ನಾನು ಖಂಡಿತ ಸಾಯಲ್ಲಮ್ಮ. ಹಲೋ, ಅಮರ್ ಸ್ಪೀಕಿಂಗ್. ಏನಮ್ಮ, ಏನ್ ನಿರ್ಧಾರ ಮಾಡ್ದೆ? ನೀವು ಹೇಳಿದ್ದೆ ಸರಿ ಅಂತ ಸಾವುಕಾರ್ರೆ. ಇನ್ಮೇಲೆ ನಿಮ್ ಜೊತೆಲೇ ಇರ್ತೀನಿ, ನೀವು ಹೇಳಿದ ಕೆಲಸನೇ ಮಾಡ್ತೀನಿ. ಗುಡ್, ವೆರಿ ಗುಡ್. ಏನ್ ಸುಡ್ತಾ ಇದ್ದೀರಾ? ಸತ್ಯ, ನ್ಯಾಯ, ನೀತಿ, ಧರ್ಮ, ಕರ್ತವ್ಯನ ಸುಡ್ತಾ ಇದ್ದೀನಿ ಆಶಾ. ये फाइल रिकॉर्ड रूम में रखो. अच्छा. इस आदमी को हम देखा है. व्हाट? एल्ली यावाग? एयरपोर्ट में. एयरपोर्ट में? हाँ साहब, बेंगलुरु से एसीपी अमरनाथ साहब आया था ना उस दिन. आई सी. साहब, ಅವತ್ತು ಏರ್ಪೋರ್ಟ್ ನಲ್ಲಿ अमरनाथ साहब ಇವನ್ ಕೈಗೆ ब्रीफ केस दिए साहब. डोंट टॉक लाइक ए फूल. सच बोल रहा हूँ साहब, हम खुद देखा है. वही है आदमी. ಪ್ರತಾಪ್, ಎಸ್ ಸರ್. ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾರನ್ನೂ ನಂಬಕ್ಕೆ ಆಗ್ತಾ ಇಲ್ವಲ್ಲ. ಯಾಕೆ ಸರ್, ಏನಾಯ್ತು? ನಮ್ಮ ಅಮರ್ನಾಥ್ಗೆ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಕೋಯಾ ಅಟ್ಯಾಚ್ ಜೊತೆ ಸಂಬಂಧ ಇದೆ ಅಂತ ಬಾಂಬೆ ಕ್ರೈಮ್ ಬ್ರಾಂಚ್ ಕಮಿಷನರು ಡೌಟ್ ಪಟ್ಟಿದ್ದಾರೆ. ಇಟ್ಸ್ ರಾಂಗ್ ಸರ್. ಅಮರ್ನಾಥ್ ಅಂತ ವ್ಯಕ್ತಿನೇ ಅಲ್ಲ ಸರ್. ಬಾಂಬೆ ಆಫೀಸರ್ಸ್ ಕಣ್ಣಾರೆ ನೋಡಿದಾರಂತಲ್ಲ. ಎಸ್. ಎನಿವೆ, ಲೆಟ್ ಇಟ್ ಬಿ ಕಾನ್ಫಿಡೆನ್ಷಿಯಲ್. ಓಕೆ ಸರ್. ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ತನಕ ಈ ವಿಷಯ ಲೀಕ್ ಆಗೋದು ಬೇಡ. ಬಟ್ ಕೀಪ್ ಅನ್ ಐ ಆನ್ ಅಮರ್ನಾಥ್ಸ್ ಆಕ್ಟಿವಿಟೀಸ್. ಓಕೆ ಸರ್. ಅಮರ್, ನಾಳೆ ಹೋಟೆಲ್ ಹೆವನ್ ನಲ್ಲಿ ಒಂದು ಫಾರಿನ್ ಮ್ಯೂಸಿಕಲ್ ಗ್ರೂಪ್ ಬಂದು ಪ್ರೋಗ್ರಾಮ್ ಕೊಡುತ್ತೆ. ಅವ್ರ ಜೊತೆ ನಮ್ಮ ಕೋಯಾ ಅಟ್ಯಾಚಿ ಇರ್ತಾನೆ. ಅದೇ ಬಾಂಬೆ ಏರ್ಪೋರ್ಟ್ ನಲ್ಲಿ ಮೀಟ್ ಮಾಡಿದ್ನಲ್ಲ ರಿಚರ್ಡ್ ಲೂಯಿ, ಅವನು. ನೀನ್ ಅವನ್ನ ಮೀಟ್ ಮಾಡ್ಬೇಕು. 2 ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರಗಳನ್ನು ತಂದಿರ್ತಾನೆ. ಅದನ್ನ ನಾನು ತರಬೇಕು ಅಲ್ವೇ ಮಾವ? ಎಸ್ ಎಸ್. ಓಕೆ. Your work is over. You must leave this country. Why? Police has got doubt on us. They were watching us in the club also. To save me and yourself, you must leave this country immediately. Then refer to my place. Damn it. It's inside. ಅಮರ್, ಪ್ರತಾಪ್, ಇವನೇ ಆ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಕೋಯಾ ಅಟ್ಯಾಚಿ. ಹೋಟೆಲ್ ಹೆವನ್ ಹತ್ರ ನೋಡಿದೆ, ಅನುಮಾನ ಬಂತು, ಫಾಲೋ ಮಾಡಿದೆ. ಯಾಕೆ ಅರೆಸ್ಟ್ ಮಾಡಿಲ್ಲ? ಈಸ್ ಎ ಡೇಂಜರಸ್ ಕ್ರಿಮಿನಲ್. ಅವರಿಬ್ರು, ನಾನೊಬ್ಬ. ನಾನ್ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಇವನನ್ನು ಕೊಲ್ಬೇಕಾಗಿ ಬಂತು. ರಕ್ತ ಸುರಿತಾ ಇದೆ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಇಟ್ಸ್ ಓಕೆ ಪ್ರತಾಪ್, ಮೊದಲು ಈ ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡೋಗು. ಓಕೆ. ಅಮರ್
ಅಮ್ಮ, ಇವತ್ತಿನ ಪೇಪರ್ ನೋಡಿದ್ರ? ಬರೀ ನಿಮ್ ಫೋಟೋನೆ. ಹಾ, ಎಡಿಟೋರಿಯಲ್ ತುಂಬಾ ನಿಮ್ ವಿಷಯನೇ. ನೀವ್ ಹೀಗೆ ದೇಶದ್ರೋಹಿಗಳನ್ನೆಲ್ಲ ಮಟ್ಟ ಹಾಕ್ತಿರೋದು ನೋಡಿದ್ರೆ ನಿಮ್ಮನ್ನ ಹೇಗೆ ಹೊಗಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯು ಆರ್ ಸಿಂಪ್ಲಿ ಗ್ರೇಟ್, ಸಿಂಪ್ಲಿ ಗ್ರೇಟ್. ಆಶಾ ಆಶಾ, ಇದು ಗಾಯ ಅಲ್ಲ, ದೇಶಕ್ಕೋಸ್ಕರ ಹೋರಾಡಿದ ಗುರ್ತು. ಇಂಥ ಭಾಗ್ಯ ಎಲ್ರಿಗೂ ಸಿಗುತ್ತಾ? ಅಮ್ಮ ಹೇಗಪ್ಪ ಇದ್ಯಾ? ಡ್ಯಾಡಿ, ಇವತ್ತು ಖಂಡಿತ ಮಳೆ ಬರುತ್ತೆ. ಯಾಕಮ್ಮ? ಇಷ್ಟು ಪುರ್ಸೊತ್ತಾಗಿ ಅಳಿಯನ್ನ ವಿಚಾರಿಸ್ಕೊಳಕ್ ಬಂದಿದ್ಯಾ ಅಂದ್ರೆ ಸಂತೋಷ ಅಮ್ಮ, ಸಂತೋಷ. ಆಶಾ, ನನ್ಗೊಂದು ಕಪ್ ಕಾಫಿ ಕೊಡ್ತೀಯಾ? ಕೃಷ್ಣಮ್ಮ, ನಿನ್ನ ಕೈಯಿಂದ ಕಾಫಿ ಕುಡಿದು ತುಂಬಾ ದಿವಸ ಆಯ್ತು. ನೀನೇ ಹೋಗಿ ಮಾಡ್ಕೊಂಡ್ ಬಾರಮ್ಮ. ಸರಿ. ಅಮರ್, ಅವನನ್ನು ಯಾಕೆ ಕೊಂದೆ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಮೇಲೆ ಅನುಮಾನ ಬಂದಿದೆ, ಅದಕ್ಕೆ. ಇದೆ, ಕೊಡು, ಬೇಗ ಕೊಡು. ಮೊದಲು ಆ ನೆಗೆಟಿವ್ಸ್ ಕೊಡು. ಯಾವ ನೆಗೆಟಿವ್? ಅದೇ ಮೋಸದಿಂದ ಆ ಕೋಯ ಅಟ್ಯಾಚ್ ಜೊತೆ ಫೋಟೋ ತೆಗೆದ್ರಲ್ಲ, ಆ ನೆಗೆಟಿವ್ಸ್. ಅದನ್ನು ಕೊಡಕ್ಕಾಗತ್ತೆ ಹೇಳಿ ಅಂದಿರೆ? ಹೇಳಿ ಕೇಳಿ ಮೊದ್ಲೇ ನೀವು ಪೊಲೀಸ್ನವ್ರು, ನಿಮ್ಮನ್ನ ನಂಬೋಕ್ಕಾಗತ್ತೆಯೇ? ಹಿಡ್ತಾ ಬಿಟ್ರೆ ನಮ್ಮನ್ನು ಉಳಿಸ್ತೀರಾ? ಸ್ಕೌಂಡ್ರಲ್. ಯಾಕೆ ಸಿಡುತ್ತಿ? ನಮ್ ಪಾರ್ಟಿ ಯಾವತ್ತೂ ನಿನ್ಗೆ ಅನ್ಯಾಯ ಮಾಡಲ್ಲ. ಅಳಿಯಂದಿರೆ, ನಾಳೆ ದಿನ ನೀವು ಈ ದೇಶದಲ್ಲೇ ಪ್ರಮುಖ ವ್ಯಕ್ತಿ ಆಗ್ತೀರಾ. ಡ್ಯಾಡಿ, ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಓ ಪ್ರತಾಪ್, ಅಮರ್, ಕೈ ಹೇಗಿದೆ? ದೇಶಕ್ಕೆ ಒಳ್ಳೇದಾಗುತ್ತೆ ಏನೋ ಹಾಗಿದ್ರೆ ಕೈನ ಕತ್ತರಿಸ್ಕೊಡಕ್ಕೂ ಸಿದ್ಧ ಇವ್ರು. ಕೈ ಕತ್ತರಿಸ್ಕೊಡೋದೇನು ಬೇಡ, ಕೈ ಕೊಡದಿದ್ರೆ ಸಾಕು. ಮಿಸ್ಟರ್ ಅಮರ್ನಾಥ್, ಐ ಕೇಮ್ ಹಿಯರ್ ವಿತ್ ಸರ್ಚ್ ವಾರೆಂಟ್. ಪ್ರತಾಪ್, ನಿನಗೇನ್ ತಲೆ ತಿರುಗ್ತಿದ್ಯೇನೋ? ಆಶಾ, ಈ ಸುಮ್ಮನೆ ಪ್ರತಾಪ್ ಪೊಲೀಸ್ ಆಫೀಸರ್. ಸರ್, ಸರ್ಚ್ ವಾರೆಂಟ್ಗೆ ಕಾರಣ ಏನು ಅಂತ ಹೇಳ್ತೀರಾ? ಮಿಸ್ಟರ್ ಅಮರ್ನಾಥ್, ಸೆಪ್ಟೆಂಬರ್ 10ನೇ ತಾರೀಕು ಡ್ಯೂಟಿ ಮೇಲೆ ನೀವು ಬಾಂಬೆಗೆ ಹೋದಾಗ ಏರ್ಪೋರ್ಟ್ ಅಲ್ಲಿ ಒಬ್ಬ ವಿದೇಶಿ ವ್ಯಕ್ತಿನ ಮೀಟ್ ಮಾಡಿದ್ರಿ. ಕೆಂಪು ಬಣ್ಣದ ಬ್ರೀಫ್ ಕೇಸ್ನ ನೀವೇ ಅವನ ಕೈಗೆ ತಲುಪಿಸಿದ್ರಿ. ಅವನೇ ಕೋಯ ಅಟ್ಯಾಚ್. ಸುಳ್ಳು. ಇಟ್ಸ್ ಅ ಫ್ಯಾಕ್ಟ್. ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನ ರಿಸೀವ್ ಮಾಡಕ್ಕೆ ಅಂತ ಬಂದಿದ್ದ ಬಾಂಬೆ ಕ್ರೈಮ್ ಬ್ರಾಂಚ್ ನ ಆಫೀಸರೇ ಅವನನ್ನ ಗುರುತಿಸಿದ್ದಾರೆ. ಅವನಿಗೆಲ್ಲ ತಲೆ ಕೆಟ್ಟಿರ್ಬೇಕಷ್ಟೇ. ಮಿಸ್ಟರ್ ಅಮರ್ನಾಥ್, ಅನಿಲ್ ರಾಜನ ನೀವು ಜೀವಂತವಾಗಿ ಹಿಡಿದಿದ್ರೆ ಅವನ ಹಿಂದೆ ಇದ್ದ ಒಂದು ದೊಡ್ಡ ಗುಂಪೆ ನಮ್ಗೆ ಸಿಕ್ತಿತ್ತು. ಬಟ್ ಯು ಹ್ಯಾವ್ ಕಿಲ್ಡ್ ಹಿಮ್. ಈಗ ಕೋಯ ಅಟ್ಯಾಚಿನ ಹಿಡಿಯೋ ನೆಪದಲ್ಲಿ ಅವನನ್ನು ಕೊಂದ್ರಿ. ಅವನು ಜೀವಂತವಾಗಿ ಸಿಕ್ಕಿದಿದ್ರೆ ಅವನಿಗೆ ಈ ದೇಶದಲ್ಲಿ ಯಾರ ಸಂಬಂಧ ಆಯ್ತು ಅನ್ನೋದು ಆಧಾರ ಸಾಕ್ಷಿಯಾಗಿ ನಮಗೆ ಸಿಕ್ತಿತ್ತು. ಈಗ ಅದು ಗುಟ್ಟಾಗುಳ್ದೋಯ್ತು. ಸರ್, ನಾನು ಅವನು ಕೊಲ್ದೆ ಹೋಗಿದ್ದಿದ್ರೆ ನನ್ನ ಹೆಣ ಕೂಡ ನಿಮಗೆ ಸಿಗ್ತಿರ್ಲಿಲ್ಲ. ಅಮರ್, ಅವನ ಹೆಣ ಸರ್ಚ್ ಮಾಡಿದಾಗ ಸೀಕ್ರೆಟ್ ಕೋಡ್ ಇದ್ದ ಒಂದು ಪರ್ಸ್ ಇತ್ತು. ಅದು 2 ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರಗಳು ಅವನ ಹತ್ರ ಇತ್ತು ಅಂತ ತಿಳಿಸ್ತು. ಸರ್, ನಾನು ಅವನ್ನ ಕೊಲ್ಲಕ್ಕಿಂತ ಮುಂಚೆ ಅದನ್ನ ಅವನು ಯಾರಿಗಾದ್ರೂ ಕೊಟ್ಟಿರ್ಬೋದು. ಕೊಟ್ಟಿರ್ಬೋದು, ಕೊಟ್ಟಿಲ್ದೇನೆ ಇರ್ಬೋದು. ಆಸ್ ಪರ್ ದ ಆರ್ಡರ್, ಐ ವಾಂಟ್ ಟು ಸರ್ಚ್ ಯುವರ್ ಹೌಸ್. ಯಾರು ಮೂವ್ ಮಾಡ್ಕೊಡ್ದು? ಆಫೀಸರ್ಸ್, ಸರ್ಚ್. ಮನುಷ್ಯನ ನೀನು ನನ್ನ ತಂಗಿ ಮಗನಾಗಿ? ಮಿಸ್ಟರ್ ಸೀತಾರಾಮ್, ಮೊದಲು ಸರ್ಚ್ ಮುಗಿಲಿ, ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ. ಆಫೀಸರ್ಸ್, ಡೈಮೆಂಡ್ಸ್ ಏನಾದ್ರು ಸಿಗ್ತಾ? ನೋ ಸರ್. ಪ್ರತಾಪ್, ವಾಟ್ ಇಸ್ ನೆಕ್ಸ್ಟ್? ಇನ್ನು ಯಾಕೆ ನಿಂತಿದ್ಯಾ? ಯು ಗೆಟ್ ಔಟ್. ಐ ಸೇ ಯು ಡೆವಿಲ್, ಗೆಟ್ ಔಟ್. ಆಶಾ, ನಿನ್ನ ಭಾಗಕ್ಕೆ ಆಶಾ ಸತ್ತು ಹೋದ್ಲು. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಹೊರಟು ಹೋಗು, ಗೆಟ್ ಔಟ್. ಒಬ್ಬ ಸಿನ್ಸಿಯರ್ ಆಫೀಸರ್ನ ಹೀಗೆ ಅವಮಾನ ಮಾಡೋದು? ನಾಳೆ ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿ ಗೆಲ್ಲಿ ನಾನು ಮಂತ್ರಿ ಆಗ್ಲಿ, ಆಗ ಗೊತ್ತಾಗತ್ತೆ. ವಿಲ್ ಯು ಪ್ಲೀಸ್ ಶಟ್ ಯುವರ್ ಮೌತ್ ಮಿಸ್ಟರ್ ಸೀತಾರಾಮ್? ಆಸ್ ಎ ಪೊಲೀಸ್ ಆಫೀಸರ್ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಐ ಆಮ್ ಸಾರಿ ಅಮರ್ನಾಥ್. ಇಟ್ಸ್ ಓಕೆ. ಆಫೀಸರ್ಸ್, ಕಮ್ ಆನ್.
ಪ್ರತಾಪ್ ಹೇಳಿದ ತಾರೀಕಿನಲ್ಲಿ ಡ್ಯಾಡಿ ನಿಮ್ ಕೈಗೊಂದು ರೆಡ್ ಬ್ರೀಫ್ ಕೇಸ್ ಕೊಡ್ಲಿಲ್ವಾ? ಕೊಟ್ರು. ಹಾಗಾದ್ರೆ ಅವನ ಹತ್ರ ನೀವ್ ಹೇಳಿದ್ದೆಲ್ಲ ಸುಳ್ಳು ತಾನೆ? ಹೌದು. ಏನ್ರಿ ಏನ್ರಿ ನೀವ್ ಹೇಳ್ತಾ ಇರೋದು? ನಿಜ ಆಶಾ. ನಾನು ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ ತಂದೆನ್ ಕೇಳು ಗೊತ್ತಾಗುತ್ತೆ. ಇದೆಲ್ಲ ರಾಜಕೀಯ ಅಮ್ಮ, ನಿಂಗೊಂದು ಗೊತ್ತಾಗಲ್ಲ. ಆಯಾಸ ಮಾಡ, ಹೋಗಿ ರೆಸ್ಟ್ ತಗೋ. ತಿಳಿತಾ? ಸರ್ಕಾರಕ್ಕೆ ಮೋಸ ಮಾಡೋದು, ಜನಗಳಿಗೆ ದ್ರೋಹ ಬಗೆಯೋದು, ಹೆತ್ತ ಮಗಳ ಸಂಸಾರನ ಹಾಳು ಮಾಡೋದು, ಇದೆಲ್ಲ ರಾಜಕೀಯ ಆಶಾ. ನಿಮ್ ತಂದೆ ಇಲ್ಲಿಗೆ ಬಂದಿರೋದು ಅಳಿಯನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಲ್ಲ, 2 ಕೋಟಿ ರೂಪಾಯಿ ಬೆಲೆ ಬಾಳೋ ಡೈಮಂಡ್ಸ್ ನ ತಗೊಂಡೋಗೋದಕ್ಕೆ. ಇನ್ನೊಂದ್ಸೊನ್ನ ಶೂಟ್ ಮಾಡಿದ್ರು ಪಾಪ ಬರೋಲ್ಲ. ರಾಜಕೀಯಕ್ಕೆ ಇಳಿದ ಮೇಲೆ ಅಪ್ಪನೂ ಇಲ್ಲ, ಮಗಳು ಇಲ್ಲ, ಮಾವನೂ ಇಲ್ಲ, ಅಳಿಯಾನೂ ಇಲ್ಲ. ಸೆಂಟಿಮೆಂಟ್ಸ್ ನ ಸಾಯಿಸ್ತಿದ್ರೆ ಮುಂದಕ್ಕೆ ಬರೋಕ್ ಸಾಧ್ಯನೇ ಇಲ್ಲ. ನೀನು ಮುಂದಕ್ಕೆ ಬರೋಕೆ ನನ್ನ ಗಂಡನ ಬಲಿ ಪಶು ಮಾಡ್ತೀಯಾ? ರಾಜಕೀಯ ನಿನಗ್ ಗೊತ್ತಿಲ್ಲ ಮಗು. ನನಗೆ ಅಧಿಕಾರ ಬೇಕು, ಕೀರ್ತಿ ಬೇಕು. ಈ ನನ್ನ ಕೀರ್ತಿನ ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗ ನನ್ ತಾತ ಕೋಟ್ಯಾಧೀಶ್ವರ ಅಂತ ಹೊಗಳ್ತಿರ್ಬೇಕು. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದೀನಿ? ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗನಿಗೋಸ್ಕರ. ನಾನು ಬರ್ಲೇನಮ್ಮ? ಬರ್ಬೇಡ, ನಿನ್ನ ಮುಖ ತೋರಿಸ್ಬೇಡ ನನಗೆ. ಹೊರಟೋಗು, ಹೊರಟೋಗು, ಗೆಟ್ ಔಟ್. ಎಷ್ಟು ದೊಡ್ಡ ಗೌರಿ ಶಂಕರ್ ಶಿಖರದಿಂದ ಕುಚ್ಚೆಗೊಂಡಿಗೆ ಬಿದ್ದೋದ್ರಲ್ರಿ. ಆಶಾ, ನನಗ್ ಗೊತ್ತಿಲ್ಲದೆ ನಾನು ಈ ವ್ಯೂಹದಲ್ಲಿ ನಾನೇನು ಮಾಡ್ಲಿ? ಮುಟ್ಟಾಡಿ. ನೀವು ಕೊಲೆಗಾರರು, ಮೋಸಗಾರರು, ದೇಶದ್ರೋಹಿ, 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 ದೇಶದ್ರೋಹಿ. ಆಶಾ, ನಾನ್ ದ್ರೋಹಿನ ಅಲ್ಲ ಆಶಾ. ಮಿಸ್ಟರ್ ಅಮರ್ನಾಥ್, ನಿಮ್ಮನ್ನು ನೋಯಿಸ್ಬೇಕು ಅಂತ ಸರ್ಚ್ ವಾರೆಂಟ್ ಕಳಿಸ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ವಿಷಯ ನಿಮಗೆ ಗೊತ್ತೇ ಇದೆ. ಇಟ್ಸ್ ಆಲ್ ರೈಟ್ ಸರ್. ನನ್ನ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ದಯವಿಟ್ಟು ನಾನು ರಿಲೀವ್ ಮಾಡಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಕೆಲಸ ಬಿಟ್ಟು ನಿಮ್ಮ ಭವಿಷ್ಯಕ್ಕೆ ನೀವೇ ಸಮಾಧಿ ಕಟ್ತಾ ಇದ್ದೀರಾ? ಇಲ್ಲ ಸರ್, ಸಮಾಧಿ ಆಗಿರೋ ನನ್ನ ಭವಿಷ್ಯನ ಈಗ ನೆಲ ಬಗೆದು ಮೇಲೆ ಕೆತ್ತೀನಿ. ಮಹಾಜನಗಳೇ, ಈ ಅಮರನಾಥ್ ಯಾರು? ಪೊಲೀಸ್ ಹುದ್ದೆಯಲ್ಲಿತ್ತು. ಇವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ನಮ್ಮ ಪಾರ್ಟಿಗೆ ಬೆಂಬಲ ಕೊಡೋದಕ್ಕೆ. ಇವ್ರ ಉದ್ಯೋಗ ಏನಾಯ್ತು? ರಾಜೀನಾಮೆ ಕೊಟ್ಟು. ಯಾಕೆ? ಸರ್ಕಾರದ ಕಿರುಕುಳ ತಾಳ್ಲಾರ್ದೆ. ಅವ್ರು ಯಾಕೆ ಕಿರುಕುಳ ಕೊಟ್ಟರು ಗೊತ್ತಾ? ಅಮರ್ನಾಥ್ ಜನಗಳನ್ನ ಲೂಟಿ ಮಾಡ್ತಿದ್ದ ಸಮಾಜಘಾತಕ ಅನಿಲ್ ರಾಜ್ನ ಕೊಂದ್ರು. ನಮ್ಮ ದೇಶದ ರಸ್ತೆಗಳನ್ನು ಹೊರದೇಶಕ್ಕೆ ತಗೊಂಡು ಹೋಗ್ತಿದ್ದ ಅಟ್ಯಾಚಿ ಹುಟ್ಟು ಅಡಗಿಸಿದ್ರು. ದಿನೇ ದಿನೇ ಜನಪ್ರಿಯರಾಗ್ತಿದ್ದ ಇವರ ಶ್ರೇಯಸ್ಸು ಮೇಲಿನವರಿಗೆ ಸಹಿಸಲಿಲ್ಲ. ನಾಳೆ ಅವರ ಅನ್ಯಾಯಗಳೆಲ್ಲ ಎಲ್ಲಿ ಬಹಿರಂಗವಾಗುತ್ತೋ ಅಂತ ಹೆದರಿ ಇವ್ರನ್ನ ಹೊರಗೆ ತಳ್ಳಿದ್ರು. ಸ್ನೇಹಿತರೆ, ಬಂಧುಗಳೇ, ರಾಜಕೀಯ ನಂಗೆ ಗೊತ್ತು, ಪ್ರಜಾಪ್ರಭುತ್ವ ಅಂದ್ರೆ ನನಗೆ ಗೊತ್ತು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನ್ ರಾಜಕೀಯಕ್ಕೆ ಕಾಲಿಟ್ಟಿರೋದೇ ಇಂಥ ಗೋಮುಖ ವ್ಯಾಘ್ರಗಳನ್ನ ನಾಶ ಮಾಡೋಕೆ. ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಆಡಿದ ಮಾತನ್ನು ಉಳಿಸ್ಕೋತೀನಿ. ಇದಕ್ಕೆ ನಮ್ಮ ನಾಯಕರಾದ ಸಾವುಕಾರ್ ಶಂಕರಪ್ಪನವರೇ ಸಾಕ್ಷಿ. ಕಂಗ್ರ್ಯಾಚುಲೇಷನ್, ನಿಮಗ್ ಗಂಡ್ಮಗು ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಟ್ ಆ ಮಗು ಮೂಕಾಗಿ ಹುಟ್ಟಿರ್ಬೇಕು. 3 ತಿಂಗಳಾದ್ಮೇಲೆ ನಿರ್ಧಾರವಾಗಿ ಹೇಳ್ಬಹುದು. ಡಾಕ್ಟರ್, ಸಾರಿ, ಅಂಟಿಲ್ ದಟ್ ಐ ಕಾಂಟ್ ಸೇ. ಮುಟ್ಬಿಡಿ. ಆಶಾ, ನಿಮ್ ಪಾಪದ ಪ್ರಾಯಶ್ಚಿತ ಅನುಭವಿಸ್ತಾ ಇದೆ ನನ್ ಕಂದ. ನಿಮ್ ನೆರಳು ಬಿದ್ರೆ ಅದು ಉಳಿಯುವುದಿಲ್ಲ. ದೂರ ಇರಿ.
ಆಶಾ, ಇನ್ನೊಂದ್ಸಲ ನಿನ್ನ ಬಾಯಿಂದ ಆ ಹೆಸರನ್ನ ಕೂಗ್ಬೇಡ. ಅವತ್ತಷ್ಟು ಜನ್ಮ ಕೊಚ್ಚಿಕೊಂಡೆ ನಿನ್ನ ಕೀರ್ತಿನ ನಿನ್ನ ಮೊಮ್ಮಗ ವಂಶ ಪಾರಂಪರ್ಯವಾಗಿ ಹೊಗಳುತ್ತಿರ್ಬೇಕು ಅಂತ ಹೊರಟೋಗು. ಐ ಸೇ ಗೆಟ್ ಔಟ್. ಹೋಗ್ತೀವಿ. ಅಮರ್ ಮೇಲೆ ಜನಕ್ಕೆ ಸಿಂಪತಿ ಇದೆ. ಅವನು ಗುಡಿಸ್ಲಿಂದ ಬಂದವನು, ಬಡವ ಅಂತ. ಮೇಲಾಗಿ ಅವನಿಗೆ ಜನಗಳನ್ನು ಒಲಿಸಿಕೊಳ್ಳೋ ಛಾತಿ ಇದೆ. ಅಂಥವನನ್ನ ನಾನು ಮುಂದೆ ನಿಲ್ಲಿಸಿದ್ದು ತಪ್ಪೇನು? ನಿಮಗೆ ನನಗೆ ಬೇಕಾಗಿರೋದೇನು? ಬರೀ ಹೆಸರ ಅಥವಾ ಹಣನ, ಇಲ್ಲ ಪದವಿನ? ನಿಜ ಸಾವುಕಾರ್ರೆ, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ನೋಡಿದ್ರ, ಇದು ನಮಗೆ ಬೇಕಾಗಿರೋದು. ಅಮರ್ನಾಥ್ಗೆ, 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 ಅಮರ್ನಾಥ್ಗೆ. ಅಮರ್, ಪಾರ್ಟಿ ವರ್ಕಿಂಗ್ ಕಮಿಟಿ ರೆಸಲ್ಯೂಷನ್ ಪಾಸ್ ಮಾಡಿದೆ ನಿನ್ನ ಹೆಸರಿನಲ್ಲಿ ಡೊನೇಷನ್ ಕಲೆಕ್ಟ್ ಮಾಡೋಣ ಅಂತ. ಅದಕ್ಕೆ ಹೆಸರು ಅಮರ್ನಾಥ್ ವೆಲ್ಫೇರ್ ಸ್ಕೀಮ್. ಎಲ್ಲಿ ಬಾಕ್ಸ್ಗಳನ್ನೆಲ್ಲ ಓಪನ್ ಮಾಡಿ. ಇವೆಲ್ಲ ನಿಜವಾದ ನೋಟ್ಗಳು, ಬ್ಲಾಕ್ ಮನಿ. ದಾನ ಮಾಡಕ್ಕೆ, ಜನಗಳಿಗೆ ಓಟ್ ಗಿಡ್ಸಕ್ಕೆ. ಸಾವುಕಾರ್ರೆ, ಸರ್ಕಾರದವ್ರು ಈ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಬ್ಲಾಕ್ ಮನಿನ ವೈಟ್ ಮಾಡೋದಕ್ಕೆ ಅಪ್ಪ ಈ ಡೊನೇಷನ್ ಸ್ಕೀಮ್ ಇರೋದು. ವಾಲಂಟಿಯರ್ಸ್ ಗೋಲ್ಕ ಹಿಡಿದು ನಿನ್ ಹಿಂದೆ ಬೀದಿ ಬೀದಿ ಸುತ್ತಾರೆ. ಅದ್ರ ಜೊತೆ ಇದನ್ನ ಬೆರೆಸಿ ಒಂದು ಕಟ್ ಕೂಡಿ ಲೆಕ್ಕ ಕೊಡೋದು. ಮ್ಯೂಸಿಯಂ ಅಲ್ಲಿ ಇಡಬೇಕಾಗಿತ್ತಲ್ಲೇ. ಅಷ್ಟೇ ಅಲ್ಲ, ಗುಡಿಸಲಿಗೆ ಬೆಂಕಿ ಇಡೋದು, ಈ ಹಣನ ದಾನ ಮಾಡೋದು. ಗುಡ್. ಗಲಭೆ ಎಬ್ಸೋದು, ನೊಂದವರಿಗೆ ಸಹಾಯ ಮಾಡೋದು. ವೆರಿ ಗುಡ್. ನಮಸ್ಕಾರ ಸಾವುಕಾರ್ರೆ. ನಾನ್ ದೇವ್ರ ಹಣೆಗೂ ಹೇಳ್ತಾ ಇದ್ದೀನಿ, ನಾನಿನ್ ಮೇಲೆ ಇದ್ರು ನಿಮ್ ಪಾರ್ಟಿನೇ, ಸತ್ ಹೋದ್ರು ನಿಮ್ ಪಾರ್ಟಿನೇ. ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋ ಟೈಮ್ನಲ್ಲಿ ಪಾರ್ಟಿಗೆ ಸೇರ್ತೀನಿ ಅಂತೀಯಲ್ಲ. ಇಂಥ ಸಮಯದಾಗ ತಾನೇ ಅನುಕೂಲ ನೋಡಿ ಸೇರ್ಕೋಬೇಕು. ನಿನ್ನ ಅನುಕೂಲ ಸರಿ, ಅದರಿಂದ ನಮ್ಗೇನ್ ಅನುಕೂಲ? ನನ್ ಹಿಂದೆ ನನ್ನಂತವ್ರದೇ ದೊಡ್ಡ ಗುಂಪೆ ಐತ್ರಿ. ಬಡಿಯೋಕೋ ಸಿದ್ಧ, ಬಡಸ್ಕೊಳಕೋ ಸಿದ್ಧ. ಸಾವುಕಾರ್ರೆ, ನನ್ನ ಕೈಲಿ 1,00,000 ವೋಟ್ ಐತೆ. ಚುನಾವಣಾ ಪ್ರಚಾರಕ್ಕೆ ನಿನಗೂ ಒಂದು ಟಿಕೆಟ್ ಕೊಡ್ತೀನಿ. ಸಾವುಕಾರ್ರೆ, ಆ ನನ್ನ ಮಗ ದೇವ್ರು ಹೆಂಗವನೋ ನಾನು ನೋಡಿಲ್ಲ. ನನ್ನ ಪಾಲಿಗೆ ನೀವೇ ದೇವ್ರು ಸಾವುಕಾರ್ರೆ, ನೀವೇ ದೇವ್ರು. ಚುನಾವಣೆ ತಾರೀಕು ಪೇಪರ್ನಲ್ಲಿ ಬರ್ತಿದ್ದ ಹಾಗೆ ಶುಭ ಸೂಚನೆ ಅನ್ನೋ ಹಾಗೆ ನನ್ನ ಮಾನ್ಯ ಮಿತ್ರರಾದ 3 ಜನ ಮಂತ್ರಿಗಳು ರೂಲಿಂಗ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ, ನಮ್ಮ ಬಡವರ ಪಕ್ಷಕ್ಕೆ ಬಂದಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಈ ಗುಡಿಸ್ಲಿಂದ ಬಂದ ವ್ಯಕ್ತಿ. ಬಡವರ ಕಷ್ಟ ಸುಖ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಿಮ್ಮ ಅಮೂಲ್ಯವಾದ ಓಟನ್ನು ಬಡವರ ಪಕ್ಷಕ್ಕೆ ನೀಡಿ ಬಡವರ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ನಾನು ನಿಮ್ಮನ್ನೆಲ್ಲ ಬೇಡ್ಕೊತಾ ಇದ್ದೀನಿ. ಜೈ ಭುವನೇಶ್ವರಿ ತಾಯಿ. ಮತದಾರರಲ್ಲಿ ವಿನಂತಿ, ಮತದಾರರೇ, ನಿಮ್ಮ ಪವಿತ್ರವಾದ ಮತವನ್ನು ಬಡವರ ಪಕ್ಷದ ಅಭ್ಯರ್ಥಿ ಅಮರ್ನಾಥರಿಗೆ ನೀಡಿ ಜಯಗೊಳಿಸಬೇಕಾಗಿ ವಿನಂತಿ. ನಿಮ್ಮ ಒಂದೊಂದು ಮತವು ಬಡವರ ಉದ್ಧಾರಕ್ಕಾಗಿ. ಶ್ರೀನಿವಾಸರವರ ಗುರುತು ಸಿಂಹಾಸನ, ಸಿಂಹಾಸನ ಆಡಳಿತ ಪಕ್ಷದ ಗುರುತು. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಬಿಸಿ ಬಿಸಿ ಸುದ್ದಿ, ಆಡಳಿತ ಪಕ್ಷ ಧೂಳಿಪಟ, ಬಡವರ ಪಕ್ಷ ಕತ್ತಿಗೆಗೆ. ತಗೊಳ್ಳಿ ತಗೊಳ್ಳಿ, ಬಿಸಿ ಬಿಸಿ ಸುದ್ದಿ. ಇದೀಗ ಬಂದ ಸುದ್ದಿ, ಬಡವರ ಪಕ್ಷದ ನಾಯಕ ಅಮರನಾಥ್ ಮುಖ್ಯಮಂತ್ರಿಯಾಗಿ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ. ನಾಳೆ 11 ಗಂಟೆಗೆ ರಾಜ್ಯಪಾಲರ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ನಡೆಯಲಿದೆ. ಇತರೆ ಮಂತ್ರಿಮಂಡಲದ ರಚನೆ ನಾಳೆ ತಿಳಿಯುತ್ತದೆ. ಹಲೋ, ಚೀಫ್ ಸೆಕ್ರೆಟರಿನಾ? ನೋಡ್ರಿ, 11 ಗಂಟೆ ಕರೆಕ್ಟಾಗಿ ನಾನು ಬಂದ್ಬಿಡ್ತೀನಿ ಅಂತ ಗವರ್ನರ್ ತಿಳಿಸ್ಬಿಡಿ. ಎಸ್, ನಾನು ಪಾರ್ಟಿ ಮೀಟಿಂಗ್ ಹೋಗಿ ನಮ್ಮ ಲೀಡರ್ ಜೊತೆ ಲಾಸ್ಟ್ ಮಿನಿಟ್ ಕನ್ಸಲ್ಟೇಷನ್ ಎಲ್ಲ ಮುಗಿಸಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಫೈನಲೈಸ್ ಮಾಡಿಕೊಂಡು ಐ ವಿಲ್ ಬಿ ದೇರ್ ಅಟ್ ಶಾರ್ಪ್ 11. ಓಕೆ?
ಗವರ್ನರ್ನ ನೋಡಕ್ ಹೋಗ್ತಿದ್ದೀರಾ? ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ? ಏನ್ರಿ, ನಿಮಗೆ ಮನಸ್ಸಾಕ್ಷಿ ಅನ್ನೋದಿದೆಯಾ? ಆಶಾ, ನಿಮ್ಮಂಥವ್ರ ಪದವಿಯಲ್ಲಿ ಕೂತ್ಕೊಂಡು ಆಡಿದ್ರೆ ದೇಶ ಉದ್ಧಾರ ಆಗುತ್ತೆ ರೀ. ಯಾಕಾಗಲ್ಲ? ನೀವೆಲ್ಲ ಮೋಸಗಾರರು, ವಂಚಕರು, ಕೊಲೆಗಾರರು. ಹಾಗಂತ ನೀನು ಹೇಳ್ತಿದ್ಯಾ ಆಶಾ? ಹೊರಗಡೆ ಜನ ನೋಡಿದ್ಯಾ ಹೇಗ್ ಜಯಕರ ಆಗ್ತಿದ್ದಾರೆ ಅಂತ? ಜನಕ್ಕೇನ್ರ ಗೊತ್ತು ನೀವು ಗುಳ್ಳನರಿಗಳು ಅಂತ? ಇಷ್ಟು ಹತ್ತಿರದಲ್ಲಿರೋ ನಾನೇ ಮೋಸ ಹೋಗಿರುವಾಗ ದೂರದಲ್ಲಿರೋ ಅವರಿಗೆ ಹೇಗ್ರಿ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ? ನೀವು ನಿಜವಾಗ್ಲೂ ಮನುಷ್ಯರಾಗಿದ್ರೆ, ಹೃದಯ ಅನ್ನೋದು ನಿಮಗಿದ್ರೆ ಮರ್ಯಾದೆಯಾಗಿ ಮನೇಲಿರಿ. ನಿನ್ನ ಗಂಡ ಚೀಫ್ ಮಿನಿಸ್ಟರ್ ಆಗೋದು ನಿನಗೆ ಇಷ್ಟ ಇಲ್ವೇನೋ? ಗಂಡನಿಗಿಂತ ದೇಶ ಮುಖ್ಯ ರೀ. ನಿಮ್ ಹೆಂಡತಿಗೆ ನೆಮ್ಮದಿ ಕೊಡೋಕಾಗದೆ ಇರೋರು ದೇಶಕ್ಕೇನ್ರಿ ನೆಮ್ಮದಿ ಕೊಡ್ತೀರಿ? ಆಶಾ, ನಿನ್ನ ಹೆಂಡತಿಯಾಗಿ ಪಡೆದಿದ್ದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ. ನಿಮ್ಮಂಥವ್ರನ್ನ ಗಂಡನಾಗಿ ಪಡೆದಿದ್ದಕ್ಕೆ ನಾನ್ ತಲೆ ತಗ್ಗಿಸ್ತೀನಿ. ಅದು ನಿನ್ನ ಮನಸ್ಸಿಗೆ. ಸರಿ ಬಿಡು, ಅದ್ ಸರಿ. ನನ್ನ ಮಗು ಎಲ್ಲಿ? ಯಾಕೆ? ನಾನು ಹೋಗೋಕ್ಕಿಂತ ಮುಂಚೆ ಒಂದ್ಸಲ ನೋಡ್ಬೇಕು. ನೋಡ್ಕೊಡ್ದು. ನಾನು ಅರ್ಥ ಮಾಡ್ಕೊ, ನನ್ನನ್ನು ಸಂಕಟ ಪಡಿಸ್ಬೇಡ. ನೋಡು, ಒಂದೇ ಒಂದ್ಸಲ ನನ್ನ ಕಂದನ್ ತೋರಿಸ್ಬಿಡು. ಕಣ್ ತುಂಬಾ ನೋಡ್ಕೊಂಡು ಹೊರಟೋಗ್ತೀನಿ. ಆಗಲ್ಲ. ಇದೇ ಕಡೆ ಸಲ ಆಶಾ, ಇನ್ ಯಾವತ್ತೂ ನಿನ್ನ ಏನೂ ಕೇಳೋದಿಲ್ಲ. ನೀವು ನಿಮ್ಮ ನಾಲ್ಗೆ ಈರ್ಕೊಂಡು ಪ್ರಾಣ ಬಿಟ್ರು ಸರಿ, ಮಗುನು ಮಾತ್ರ ನಿಮ್ ಕೈ ಕೊಡಲ್ಲ. ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಾ ಇದ್ದೀರಾ? ನೀನೇ ಹೇಳಿದ್ಯಲ್ಲ ಗೌರ್ನ ನೋಡೋದಕ್ಕೆ. ಹೋಗ್ಕೂಡ್ದು ಅಂತಾನು ನಾನೇ ಹೇಳಿದ್ದು. ಆಶಾ, ಇವತ್ತು ನನ್ನ ಜೀವನದ ಮಹತ್ವಾಕಾಂಕ್ಷೆ ಈಡೇರೋ ದಿನ. ಆ ಅದೃಷ್ಟನ ನಾನು ಕಳ್ಕೊಳ್ಳೋಕ್ ಸಿದ್ಧ ಇಲ್ಲ. ನಾನು ಹೋಗ್ಲೇಬೇಕು. ನೀವು ಹೋಗ್ಲೇಬೇಕಾದ್ರೆ ನನ್ನ ಹೆಣದ ಮೇಲೆ ನಡ್ಕೊಂಡು ಹೋಗಿ. ಆಶಾ, ನೋ, ಹೋಗ್ಕೂಡ್ದು. ಆಶಾ, ಹೋಗ್ಕೂಡ್ದು. ಇಲ್ಲ, ಬಿಡೋದಿಲ್ಲ. ಬಿಡೋದಿಲ್ಲ. ಇಲ್ಲ, ಬಿಡೋದಿಲ್ಲ. ಬಿಡೋದಿಲ್ಲ. ಮುಖ್ಯಮಂತ್ರಿಗಳೇ ಬನ್ನಿ ಬನ್ನಿ. ಸಾವುಕಾರ್ರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಲಿಸ್ಟ್ ನ ಫೈನಲ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನಿನಗ ತೊಂದ್ರೆ ಬೇಕಿಲ್ಲಪ್ಪ. ಯಾರ ಮಂತ್ರಿಗಳಾಗಬೇಕು ಅನ್ನೋದು ನಮಗ್ ಗೊತ್ತು. ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು ಅಂತಲೂ ನಮಗ್ ಚೆನ್ನಾಗಿ ಗೊತ್ತು. ಅಮರ್ನಾಥ್, ನೋಡು, ಇವರೆಲ್ಲ ನಮ್ಮ ಬಡವರ ಪಕ್ಷದ ಫಂಡ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಕೊಟ್ಟಿರೋರಪ್ಪ. ನೀನು ಮುಖ್ಯಮಂತ್ರಿ ಆದ ತಕ್ಷಣ ನೋಡು, ಇವರಿಗೆ ಸಿಮೆಂಟ್, ಅವ್ರಿಗೆ ಸ್ಟೀಲ್, ಇವ್ರಿಗೆ ಎಕ್ಸೈಸು, ಇವ್ರಿಗೆ ಇಂಪೋರ್ಟ್ ಲೈಸೆನ್ಸ್ ಮೊದಲು ಸ್ಯಾಂಕ್ಷನ್ ಮಾಡಬೇಕು. ಆಯ್ತು ಸಾವುಕಾರ್ರೆ. ಸೀತಾರಾಮ, ಅಮರ್, ಪಟ್ಟಿ ರೆಡಿಯಾಗಿದೆ, ತಗೊಳಪ್ಪ. ಮಕ್ಳಿಗೆ ಕೊಡೋ ಆಹಾರದಲ್ಲಿ ಏನೇನೋ ಬೆರೆಸಿ ಡೂಪ್ಲಿಕೇಟ್ ಬೇಬಿ ಫುಡ್ ತಯಾರಿಸಿ ಸಾವಿರಾರು ಮಕ್ಕಳು ಸಾವು ಕಾರಣರಾದ ವಿಶ್ವನಾಥಯ್ಯ ಆಹಾರ ಮಂತ್ರಿ. ಆಹಾ, ವೆರಿ ಗುಡ್. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿಲ್ದಿರೋ ಸರಸ್ವತಿ ಪ್ರಸಾದ್ ವಿದ್ಯಾಮಂತ್ರಿ. ಕೋಟಾ ನೋಟನ್ನು ಪ್ರೆಸ್ ನಡೆಸಿ ದೇಶದ ಎಕನಾಮಿನೇ ಏರ್ಪೇರ್ ಮಾಡ್ತಿರೋ ಲಕ್ಷ್ಮಯ್ಯ ಹಣಕಾಸಿನ ಮಂತ್ರಿ. ಅನಿಲ್ ರಾಜ್ ಅಂತ ಪುಂಡರ್ನ ಕೈಯಲ್ಲಿ ಇಟ್ಕೊಂಡು ಕೊಲೆ ಲೂಟಿ ದರೋಡೆ ಮಾಡಿಸಿ ಜನಗಳ ನೆಮ್ಮದಿ ಹಾಳು ಮಾಡಿದ ವಿಕ್ಟರ್ ಜಯರಾಜ್ ಕಾನೂನು ಸಚಿವ. ಕಳ್ಳಬಟ್ಟಿ ಗುಂಪಿನ ನಾಯಕ ವಿ ಪತಿ ಅಬಕಾರಿ ಸಚಿವ. ಇದಕ್ಕೆಲ್ಲ ಕಳಶ ಇಟ್ಟಾಗೆ ಸ್ವಾರ್ಥಕ್ಕೋಸ್ಕರ ಸ್ವಂತ ಅಳಿಯನ ಭವಿಷ್ಯಕ್ಕೆ ಬೆಂಕಿ ಇಟ್ಟು ಹೆತ್ತ ಮಗಳ ಮನೆನೇ ಹಾಳು ಮಾಡಿದ ಸೀತಾರಾಮ್ ಗೃಹ ಮಂತ್ರಿ. ಪವಿತ್ರವಾದ ಪೊಲೀಸ್ ಉದ್ಯೋಗ ಬಿಟ್ಟು ರಾಜಕೀಯಕ್ಕೆ ಧುಮುಕಿ ದೇಶೋದ್ಧಾರ ಮಾಡ್ತೀನಿ ಅಂತ ಕನ್ಸು ಕಾಣ್ತಿರೋ ಈ ಅಮರ್ನಾಥ್ ಮುಖ್ಯಮಂತ್ರಿ. ಅದ್ಭುತವಾದ ಆಯ್ಕೆ. ನಮ್ ದೇಶ ಉದ್ಧಾರ ಆಗೋದ್ರಲ್ಲಿ
ಸಂದೇಹನೇ ಇಲ್ಲ. ಅಮರ್ನಾಥ್, ಇವರೆಲ್ಲ ನಮ್ಮ ಬಡವರ ಪಕ್ಷಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ದುಡಿರೋರಪ್ಪ. ನಿಸ್ವಾರ್ಥದಿಂದ ಧಾರಾಳವಾಗಿ ಧನ ಸಹಾಯ ಮಾಡಿರೋರಪ್ಪ. ಈಗಲಾದ್ರೂ ಇವರಿಗೆಲ್ಲ ಸಂಪಾದಿಸೋಕೆ ಅವಕಾಶ ಮಾಡಿಕೊಡದೆ ಹೋದ್ರೆ ನಾವು ದ್ರೋಹಿಗಳಾಗ್ಬಿಡ್ತೀವಪ್ಪ. ನಿಜ, ನೀವ್ ಹೇಳ್ತಾ ಇರೋ ಸತ್ಯ. ತಿಂದು ಕೊಬ್ಬಿರೋ ಹೆಗಣೆಗಳಿಗೆ ಇನ್ನಷ್ಟು ದಿನಕ್ಕೆ ಅವಕಾಶ ಕೊಡಬೇಕು. ಇಲ್ದರೆ ನಾವೆಲ್ಲ ದ್ರೋಹಿಗಳಾಗ್ಬಿಡ್ತೀವಿ. ಬಡವ್ರನ್ನ ಇನ್ನಷ್ಟು ಬಡವ್ರು ಮಾಡಬೇಕು. ಒಪ್ಪತ್ತು ತಿನ್ನೋರ್ನ ಪೂರ್ತಿ ಉಪವಾಸ ಕೆಡ್ಬಿಡ್ಬೇಕು. ತುಂಡು ಬಟ್ಟೆ ಹೊಡೋರ್ನ ಚಿಂದಿ ಬಟ್ಟೆ ಹೊಡೋಗ್ ಮಾಡ್ಬೇಕು. ಇಡೀ ನಮ್ಮ ದೇಶನೇ ಬಿಕಾರಿಗಳು ಕೊಂಪೆ ಮಾಡ್ಬಿಡ್ಬೇಕು. ಆಗ್ಲೇ ನಮ್ಮ ಜನ ನಮ್ಗೆ ಓಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ನಮ್ ಪಕ್ಷದೊಳಗೆ ಇಟ್ಕೊಂಡು ನಮ್ ಪಾರ್ಟಿ ಮೆಂಬರ್ಗಳಿಗೆ ಹಿಂಗ್ ಅವಮಾನ ಮಾಡಿದ್ರೆ ನಾವು ಅರ್ಥನ್ ತಗೋಬೇಕಾಯ್ತದೆ. ಮಿಸ್ಟರ್ ಬಿಪತಿ, ನಿಮಗೆಲ್ಲ ಅಲ್ಲಿ ತನಕ ಅವಕಾಶ ಕೊಡೋದಿಲ್ಲ. ನೀವೆಲ್ಲ ನಮ್ಮ ಪಕ್ಷದ ಆಧಾರ ಸ್ತಂಭಗಳು, ಬಡವರ ಉದ್ಧಾರಕರು. ನಮ್ಮ ದೇಶಕ್ಕೋಸ್ಕರ ತನು ಮನ ಧನಗಳನ್ನೆಲ್ಲ ಮೀಸಲಾಗಿಟ್ಟಿರೋ ತ್ಯಾಗ ಜೀವಿಗಳು. ನಿಮ್ಮ ನಿಷ್ಠೆಗೆ, ನಿಮ್ಮ ಉದ್ದೇಶಕ್ಕೆ ನಿಮ್ಮೆಲ್ರಿಗೂ ಸರಿಯಾದ ಸನ್ಮಾನ ಸಿಕ್ಕಲೇಬೇಕು. ಮಿಷನ್ ಗನ್ ಅನಾಹುತ ಮಾಡ್ತಿದ್ದೀಯಾ? ನನ್ನ ಮಗನ್ ಸಮಾನಪ್ಪ. ಮುಚ್ಚ ಬಾಯ್ ಮುದಿ ಮೊಸಳೆ. ನಾನ್ ನಿಮ್ಮ ಮಾವ ಕಣೆಯ. ರಾಜಕೀಯ ಚತುರಂಗದ ಆಟದಲ್ಲಿ ಸಂಬಂಧ ಇರಲ್ಲ, ಮನಸ್ಸಾಕ್ಷಿ ಇರಲ್ಲ, ವಿಶ್ವಾಸ ಇರಲ್ಲ ಅಂತ ನಿಮ್ಮ ಈ ಗುರು ನನಗೆ ಉಪದೇಶ ಮಾಡಿದ್ದಾನ ಮಾವ. ನನ್ನ ಮಾತು ಮುಗಿಯೋದಕ್ಕಿಂತ ಮುಂಚೆ ಯಾರಾದ್ರೂ ಅಲುಗಾಡಿದ್ರೆ ನಿಮ್ಗಳು ಹೆಣ ಬಿದ್ದಿರುತ್ತೆ. ಮಾವ, ನೀನನ್ನ ಮೋಸದಿಂದ ಈ ಬಲೆ ಬೀಳಿಸ್ಕೊಂಡಾಗಲೇ ನಿನ್ನ ಮುಗಿಸ್ಬಿಡ್ಬೇಕು ಅಂತಿದ್ದೆ. ಆದ್ರೇನ್ ಪ್ರಯೋಜನ? ನಾನು ಜೈಲಿಗೆ ಹೋಗ್ತಿದ್ದೆ, ನಿನ್ನ ಈ ಪಿಶಾಚಿಗಳ ಸಂತಾನ ಮುಂದುವರಿತಿತ್ತು. ಬಡವರ ರಕ್ತನ ಈರ್ತಿರೋ ಈ ದಾನವರೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರೋ ಸುದಿನಕ್ಕೋಸ್ಕರ ನನ್ನ ಜೀವ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೆ. ಮಿಸ್ಟರ್ ಶಂಕರಪ್ಪ, ಅವತ್ತು ಈ ಚಕ್ರವ್ಯೂಹನ ಬೇಸಕ್ಕಾಗುತ್ತಾ ಅಂತ ಕೇಳಿದ್ಯಲ್ಲ, ಅವನು ದ್ವಾಪರದ ಅಭಿಮನ್ಯು, ಇವನು ಕಲಿಯುಗದ ಅಭಿಮನ್ಯು. 2 ನಿಮಿಷದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿಸ್ತೀನಿ, ಧರ್ಮ ಸ್ಥಾಪನೆ ಮಾಡ್ತೀನಿ. ಅಮರ, ನನಗ್ ಮಂತ್ರಿಗಿಂತ್ರಿ ಏನು ಬೇಡ, ನನ್ನನ್ನು ಬಿಡು. ನನಗೂ ಬೇಡ. ಹೌದಪ್ಪ, ನೀನ್ ಬೇಕಾದ್ರೂ ನಾಸ್ಕೋ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೋಡಿದ್ಯಾ ಶಂಕರಪ್ಪ, ಪ್ರಾಣ ಭಯ ಹೇಗಿರುತ್ತೆ ಅಂತ. ನಮ್ಮನ್ ಕೊಂದ್ರೆ ನೀನ್ ಬರ್ಬೇಕಾಗತ್ತಾ? ಸರ್ಕಾರ ನಿನ್ನ ನೇರ್ಗಾಗ್ತಾರೋ? ನಿನ್ನಾಗ ನನಗೆ ಬದುಕೋ ಆಸೆ ಇಲ್ವೋ? ಅನ್ಯಾಯವಾಗಿ ಮುಖ್ಯಮಂತ್ರಿ ಆಗೋ ಅವಕಾಶನ ಕಳ್ಕೋಬೇಡವೋ? ನನಗ್ ಪದವಿ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ. ಇನ್ನೇನ್ ಬೇಕಪ್ಪ? ಸಾವು, ನಿಮ್ಮೆಲ್ಲರ ಸಾವು. ಕಾನೂನ ನನ್ನ ಕೈಗೆ ತಗೊಳ್ಳೋದು ಅಪರಾಧ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಮಾಜ ಕಲ್ಯಾಣಕ್ಕೋಸ್ಕರ, ದೇಶದ ಹಿತಕ್ಕೋಸ್ಕರ ನಿಮ್ಮೆಲ್ಲರ ಸರ್ವನಾಶ ಆಗ್ಲೇಬೇಕು. ನನ್ನಂತ 10 ಜನ ಹುಟ್ಟಿ ಇಂಥ ಮಹಾ ಯಜ್ಞ ಮಾಡೋ ತನಕ ನಮ್ಮ ಜನ, ನಮ್ಮ ದೇಶ ಉದ್ಧಾರ ಆಗೋಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ಯಾ ಆಶಾ? ನಿನ್ನ ಗಂಡ ಗವರ್ನರ್ ಮುಂದೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೋಸ್ಕರ ಹೊರಡಲಿಲ್ಲ. ನನ್ನ ತಾಯಿ ದೇವರು ಕೊಟ್ಟ ಪ್ರಮಾಣನ ಪೂರೈಸುತ್ತ ಬಂದೆ. ಪವಿತ್ರವಾದ ಪ್ರಜಾಪ್ರಭುತ್ವಕ್ಕೆ ವೈರಿಗಳಾಗಿದ್ದ ಗುಂಪನ್ನು ನಾನು ನಾಶ ಮಾಡಿದೆ. ನಾನು ಮಂತ್ರಿಯಾಗಿ ಸಾಧಿಸಕ್ಕಾಗದಿರೋ ಕೆಲಸನ ಜನಗಳ ಪ್ರತಿನಿಧಿಯಾಗಿ ಸಾಧಿಸಿದೆ. ಆಶಾ, ಕೈ ಹಿಡಿದ ಹೆಂಡತಿಗೆ ನೆಮ್ಮದಿ ಶಾಂತಿ ಕೊಡಕ್ಕಾಗದಿರೋ ನನಗೆ ನೀನೇನ್ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಆಶಾ, ನೀನಿಲ್ಲಿ ರಿವಾಲ್ವರ್ ಯಾಕೆ ಹಿಡ್ಕೊಂಬಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಕೊಲ್ಲೋದಕ್ಕೆ ತಾನೆ? ನಿನಗೆ ಗಂಡನಿಗಿಂತ ದೇಶ ಮುಖ್ಯ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆಶಾ. ಕಮಾನ್, ಕಿಲ್ ಮೀ. ಕಮಾನ್ ಆಶಾ, ನನ್ನನ್ನು ಕೊಲ್ಲು ಆಶಾ. ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ
ನಿಮ್ಮಂತವ್ರನ್ನ ನನ್ ಗಂಡನ್ನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಮ್ಮ, ಎಷ್ಟು ಪುಣ್ಯ ಮಾಡಿದ್ದೆ ಅಮ್ಮ, ಅಮ್ಮ, ಎಷ್ಟು ಪುಣ್ಯ ಮಾಡಿದ್ದೆ. You're great, ಅಮ್ಮ. You're great. ಅಮ್ಮ, ಅಮ್ಮ, ಏನಿದೆಲ್ಲ? ವಾಟ್ ಇಸ್ ದಿಸ್? ಐ ಆಮ್ ಸಾರಿ ಸರ್. ಕಾನೂನ ನನ್ನ ಕೈಗೆ ತಗೊಳ್ಬೇಕಾದ ಪರಿಸ್ಥಿತಿ ಬಂತು. ಈಗ ಅದೇ ಕೈಗಳು ನಿಮ್ಮ ಮುಂದೆ ಇದೆ. ನಾನು ಯಾವ ಶಿಕ್ಷೆಗಾದ್ರೂ ಸಿದ್ಧ ಇದ್ದೀನಿ. ಪ್ಲೀಸ್ ಅರೆಸ್ಟ್. ಪ್ರತಾಪ್. ಎಸ್ ಸರ್. ಅರೆಸ್ಟ್.